Okay, now we will turn our Bible to book of Lamentation. ಪರಮಗೀತಕ್ಕೆ ನಮ್ಮ ಬೈಬಲ್ ತೆಗೆಸೋಣ. Lamentation 3rd chapter. ಪರಮಗೀತ 3ನೇ ಅಧ್ಯಾಯ. ಕ್ಷಮಿಸ್ರಿ, ಪ್ರಲಾಪಗಳು. Okay, I gave introduction in the morning. ನಾನು ಮುಂಜಾನೆ ಇದಕ್ಕೆ ಪರಿಚಯ ಕೊಟ್ಟಿದ್ದೇನೆ. One more time I'll tell this. ನಾನು ಮತ್ತೊಂದು ಸಾರಿ ಹೇಳ್ತೇನೆ. Why this message is very important. ಯಾಕೆ ಈ ಸಂದೇಶ ಬಹಳ ಪ್ರಾಮುಖ್ಯವಾಗಿದೆ. Hallelujah. Hallelujah. We have been praying, from February, from March, we have been praying for God's children. We are praying for our country. We are praying for the world. We are praying for this virus to spreading should stop. So much we are praying. ನಾವು ಫೆಬ್ರವರಿ ತಿಂಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮತ್ತು ದೇವರ ಮಕ್ಕಳಿಗಾಗಿ, ವಿಶ್ವಾಸಿಗಳಿಗಾಗಿ, ದೇಶಕ್ಕಾಗಿ ಮತ್ತು ವಿಶ್ವಕ್ಕಾಗಿ ಮತ್ತು ಈ ವೈರಸ್ ನಿಲ್ಲಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. We have been doing it. Everybody is praying. ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. And I was seeking, God, tell me what we should do. What is next? ಮತ್ತು ನಾನು ದೇವರಿಗೆ ಕೇಳ್ತಿದ್ದೆ, ದೇವರೇ ಮುಂದೆ ಏನು ಎಂಬುದಾಗಿ. Now listen carefully. ಈಗ ಎಚ್ಚರವಾಗಿ ಕೇಳ್ರಿ. If there is any problem in the country, solution in the Bible it says solution always comes from the man of God's mouth. ಮತ್ತು ದೇಶದಲ್ಲಿ ಯಾವುದೇ ಸಮಸ್ಯೆಗಳು ಇರುವಾಗ ಪರಿಹಾರವು ಯಾವಾಗಲೂ ದೇವರ ಸೇವಕನಿಂದ ಬರ್ತದೆ. In the Old Testament always prophet will speak, things will change. ಹಳೆ ಒಡಂಬಡಿಕೆಯಲ್ಲಿ ಯಾವಾಗಲೂ ಪ್ರವಾದಿಗಳು ಮಾತಾಡ್ತಾ ಇದ್ರು, ನಂತರ ದೇಶದಲ್ಲಿ ಸಂಗತಿಗಳು ಬದಲಾಗ್ತಾ ಇತ್ತು. Who is prophet? ಪ್ರವಾದಿ ಯಾರಾಗಿದ್ದಾರೆ? Prophet is a mouthpiece of God. ಪ್ರವಾದಿ ಯಾರಂದ್ರೆ ಯಾರು ದೇವರ ಬಾಯಿಯಾಗಿದ್ದಾನೆ. He will tell God's word. ಆತನು ದೇವರ ವಾಕ್ಯವನ್ನು ಹೇಳ್ತಾನೆ. When God speaks, then that is the solution. Things will change. ಯಾವಾಗ ದೇವರು ಮಾತಾಡ್ತಾನೋ ಅದೇ ಪರಿಹಾರವಾಗಿದೆ, ನಂತರ ಎಲ್ಲ ಸಂಗತಿಗಳು ಬದಲಾಗ್ತದೆ. And that's why always these prophets were the target by the enemies. ಅದಕ್ಕಾಗಿ ಯಾವಾಗಲೂ ಈ ಪ್ರವಾದಿಗಳು ವೈರಿಯಿಂದ ಆಳ್ವಿಕೆಯಲ್ಲಿ ಅವರು ಆಕ್ರಮಣಕ್ಕೆ ಒಳಗಾಗ್ತಾರೆ. In the town of Samaria there was a great famine. ಸಮಾರ್ಯ ಪಟ್ಟಣದಲ್ಲಿ ದೊಡ್ಡ ಬರಗಾಲ ಉಂಟಾಗಿತ್ತು. Great famine in the town of Samaria. ಆ ಸಮಾರ್ಯ ಪಟ್ಟಣದಲ್ಲಿ ದೊಡ್ಡ ಬರಗಾಲ ಉಂಟಾಗಿತ್ತು. They were selling donkey's head and pigeon's dung. ಮತ್ತು ಅವರು ಆ ಒಂದು ಕತ್ತೆಯ ತಲೆಯನ್ನು ಮತ್ತು ಈ ಪಾರಿವಾಳದ ಒಂದು ಸಗಣಿಯನ್ನು ಅವರು ಮಾರ್ತಾ ಇದ್ರು. People were eating it. ಮತ್ತು ಜನರು ಅದನ್ನೇ ತಿಂತಾ ಇದ್ರು. Such a terrible famine. ಅಂತ ಭಯಂಕರವಾದ ಒಂದು ಬರಗಾಲವಾಗಿತ್ತು. Two ladies decided to kill their babies and eat. ಮತ್ತು ಇಬ್ಬರು ಸ್ತ್ರೀಯರು ತಮ್ಮ ಮಕ್ಕಳನ್ನು ಕೊಂದು ತಿನ್ನಬೇಕೆಂಬುದಾಗಿ ಬಯಸ್ತಾರೆ. One lady killed the child. ಒಂದು ಸ್ತ್ರೀ ಆಕೆ ಕೊಲ್ತಾಳೆ. They both ate. ಅವರಿಬ್ಬರು ತಿಂತಾರೆ. One more lady refused to give her baby. ಇನ್ನೊಬ್ಬ ಸ್ತ್ರೀ ತನ್ನ ಮಗುವನ್ನು ಕೊಲ್ಲಕ್ಕೆ ಹಿಂದೆ ಸರಿತಾಳೆ. That complaint comes to king. ಆ ಒಂದು ಸಮಸ್ಯೆ ರಾಜನ ಬಳಿಗೆ ಬರ್ತದೆ. If there is a famine in the country, tell me who should solve the problem. ಈಗ ದೇಶದಲ್ಲಿ ಬರಗಾಲ ಇರುವಾಗ ನೀವು ಹೇಳ್ರಿ, ಆ ಬರಗಾಲಕ್ಕೆ ಯಾರು ಪರಿಹಾರ ಮಾಡಬೇಕು? King should solve the problem. ರಾಜನು ಪರಿಹಾರ ಮಾಡಬೇಕು. But now it is out of king's control. ಆದ್ರೆ ಈಗ ರಾಜನ ಕೈಯಿಂದ ಅದು ಮೀರಿ ಹೋಗಿದೆ. Say out of king's control. ರಾಜನ ಕೈಯಿಂದ ಮೀರಿ ಹೋಗಿದೆ. But king knows if we catch Elisha, this problem can be fixed. ಆದ್ರೆ ರಾಜನಿಗೆ ಗೊತ್ತಿತ್ತು, ನಾವು ಎಲಿಷನಿಗೆ ಹಿಡಿಯುವುದಾದ್ರೆ ಈ ಸಮಸ್ಯೆಗೆ ಪರಿಹಾರ ಇದೆ. Go and catch him, tell him this problem should be solved. ಮತ್ತು ಹೋಗಿ ಆತನಿಗೆ ಹಿಡಿಯಿರಿ ಮತ್ತು ಈ ಸಮಸ್ಯೆಗಳು ಪರಿಹಾರವಾಗ್ತದೆ. Otherwise we will kill him. ಇಲ್ದಿದ್ರೆ ಅವನಿಗೆ ಕೊಂದು ಹಾಕೋಣ. Devil was behind Elisha. ಸೈತಾನನು ಎಲಿಷನ ಹಿಂದೆ ಇದ್ದನು. Elisha spoke. ಎಲಿಷನು ಮಾತಾಡಿದ.
24 hours food was available. 24 ತಾಸಿನಲ್ಲಿ ಊಟ ಬಂತು. Elijah spoke, rain stopped. ಎಲಿಯನು ಪ್ರಾರ್ಥಿಸಿದ, ಮಳೆ ನಿಂತಿತು. Elijah spoke, rain came. ಎಲಿಯ ಪ್ರಾರ್ಥನೆ ಮಾಡಿದ, ಮಳೆ ಬಂತು. Jezebel was behind Elijah, want to kill Elijah. ಯೆಜ್ಬೇಲಳು ಎಲಿಯನನ್ನು ಕೊಲ್ಲಬೇಕೆಂಬುದಾಗಿ ಬಯಸ್ತಾ ಇದ್ದಳು. 7,000 prophets were hiding. 7,000 ಪ್ರವಾದಿಗಳು ಅಣಗಿಕೊಂಡಿದ್ರು. She is not trying to kill them. ಆದ್ರೆ ಆಕೆ ಕೊಲ್ಲುವುದಕ್ಕೆ ಆಗ್ತಾ ಇರಲಿಲ್ಲ. She wants to kill the one who speaks the word. ಯಾರು ವಾಕ್ಯವನ್ನು ಮಾತಾಡ್ತಾರೋ ಆತನನ್ನೇ ಕೊಲ್ಲಬೇಕೆಂಬುದಾಗಿ ಆಕೆ ಬಯಸ್ತಾಳೆ. Hallelujah. Hallelujah. Today ಇವತ್ತು kings are out of control. It is not in their hand. ರಾಜರು ಅವರ ಕೈ ಮೀರಿ ಹೋಗಿದೆ. It is in any man's hand. No politician. We honor them, we respect them, all their administration, everything. Even they say it is not in our hand. ಮತ್ತು ಸರ್ಕಾರವಾಗಲಿ ಪೊಲೀಸರಾಗಲಿ ಅವರು ತಮ್ಮ ಒಂದು ಆಳ್ವಿಕೆಯಿಂದ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆದ್ರೂ ಅವರು ಸಹ ಹೇಳ್ತಾರೆ ಇದು ನಮ್ಮ ಕೈ ಮೀರಿ ಹೋಗಿದೆ. It is not in the hand. Our minister said only God can save our country. ನಮ್ಮ ಮಂತ್ರಿಗಳು ಹೇಳಿದರೆ ದೇವರು ಮಾತ್ರ ನಮ್ಮ ದೇಶವನ್ನು ರಕ್ಷಿಸಬೇಕು. Now if God has to save the country, God has to intervene. We are living in a very important period in the history. It has to happen through you and me. ಮತ್ತು ದೇವರು ಮಧ್ಯಸ್ಥಿಕೆ ವಹಿಸಬೇಕಾದರೆ ನಾವು ಒಂದು ಬಹಳ ಅಮೂಲ್ಯವಾದ ಸಮಯದಲ್ಲಿ ಇದ್ದೇವೆ. ಅದು ನಿನ್ನ ಮೂಲಕ ನನ್ನ ಮೂಲಕ ಆಗಿದೆ. We are living in a very precious time. ನಾವು ಬಹಳ ಅಮೂಲ್ಯವಾದ ಸಮಯದಲ್ಲಿ ಇದ್ದೇವೆ. Something wonderful God is going to do in this country through you and me. ನಿನ್ನ ಮೂಲಕ ನನ್ನ ಮೂಲಕ ದೇವರು ನಮ್ಮ ದೇಶದಲ್ಲಿ ಏನೋ ಅದ್ಭುತವಾದ ಸಂಗತಿಯನ್ನು ಮಾಡುವುದಕ್ಕೆ ಹೋಗ್ತಾ ಇದ್ದಾನೆ. What is the scripture? ಆ ವಾಕ್ಯ ಏನಾಗಿದೆ? This is not promise not only for this month. This is a promise to turn this situation upside down. ಈ ಒಂದು ವಾಗ್ದಾನ ಕೇವಲ ಈ ತಿಂಗಳಿಗಾಗಿ ಮಾತ್ರ ಅಲ್ಲ, ಈ ಒಂದು ವಾಗ್ದಾನ ಈ ಸಂದರ್ಭವನ್ನೇ ಕೆಳಗೆ ಮಾಡುವುದಕ್ಕಾಗಿ ಇದೆ. Lamentation 3rd chapter. ಪ್ರಲಾಪಗಳು verse 3ನೇ ಅಧ್ಯಾಯ 22 and 23. 22-23. ಪ್ರಲಾಪಗಳು 3ನೇ ಅಧ್ಯಾಯ 22-23. ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ, ಆತನ ಅಂತಃಕರುಣೆಯು ಮುಗಿಯುವುದಿಲ್ಲ. ಅವು ಪ್ರತಿ ಮುಂಜಾನೆಯು ಹೊಸದಾಗಿರುವವು, ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. Hallelujah. Hallelujah. It is of the Lord's mercies we are not consumed. ದೇವರ ಕರುಣೆಯಿಂದ ನಾವು ನಾಶವಾಗಲಿಲ್ಲ. His compassions will never fail. ಆತನ ಅಂತಃಕರುಣೆಯು ಮುಗಿಯುವುದಿಲ್ಲ. They are new every morning. ಅವು ಪ್ರತಿ ಮುಂಜಾನೆಯು ಹೊಸದಾಗಿದೆ. Hallelujah. Hallelujah. Say in English, my God's mercy and compassion, they are new every morning. ನನ್ನ ದೇವರ ಕನಿಕರ, ನನ್ನ ದೇವರ ಕರುಣೆ ಪ್ರತಿ ಮುಂಜಾನೆಯು ಹೊಸದಾಗಿದೆ. So what is the solution? ಅದಕ್ಕೆ ಪರಿಹಾರ ಏನಾಗಿದೆ? Everybody is looking for solution. ಎಲ್ಲರೂ ಪರಿಹಾರಕ್ಕಾಗಿ ನೋಡ್ತಾ ಇದ್ದಾರೆ. People think if vaccine comes it will settle. ಮತ್ತು ಜನರು ಯೋಚನೆ ಮಾಡ್ತಿದ್ದಾರೆ ವ್ಯಾಕ್ಸಿನ್ ಬರುವುದಾದ್ರೆ ಅದು ನಿಂತು ಹೋಗ್ತದೆ. No, listen carefully. ಎಚ್ಚರವಾಗಿ ಕೇಳ್ರಿ. The solution is his compassion. ಪರಿಹಾರವೇನೆಂದರೆ ಆತನ ಕರುಣೆಯಾಗಿದೆ. His compassion, God's compassion. ದೇವರ ಕರುಣೆಯಾಗಿದೆ. God's compassion will never fail. ದೇವರ ಕರುಣೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. Today that is the solution for our city, solution for our state, solution for our nation. ಅದೇ ಪರಿಹಾರ ನಮ್ಮ ಪಟ್ಟಣಕ್ಕೂ ನಮ್ಮ ರಾಜ್ಯಕ್ಕೂ ಮತ್ತು ನಮ್ಮ ದೇಶಕ್ಕಾಗಿದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Some people say it is a sign of a second coming. This is all sign of a second coming. ಕೆಲವರು ಹೇಳ್ತಾರೆ ಇದು ಎರಡನೇ ಬರೋಣದ ಸೂಚನೆ ಎಂಬುದಾಗಿ. I agree. It is written in the Bible. Luke 21st chapter is all about the signs of the second coming. Verse 11 talks about pandemic. ಮತ್ತು ನಾನು ಒಪ್ಪಿಕೊಳ್ತೇನೆ, ಲೂಕ 21ನೇ ಅಧ್ಯಾಯದಲ್ಲಿ ಎರಡನೇ ಬರೋಣದ ಎಲ್ಲ ಸೂಚನೆಗಳು ಮಾತಾಡ್ತದೆ. 11ನೇ ವಚನದಲ್ಲಿ ಉಪದ್ರವದ ಬಗ್ಗೆ ಮಾತಾಡ್ತದೆ. But ಆದ್ರೆ man is God's creation. ಮನುಷ್ಯನು ದೇವರ ಸೃಷ್ಟಿಯಾಗಿದ್ದಾನೆ.
whether he is a Christian or not, every man is God's creation. ಅವನು ಕ್ರೈಸ್ತನಾಗಿರ್ಲಿ ಕ್ರೈಸ್ತನಾಗದಿರಲಿ ಪ್ರತಿಯೊಬ್ಬನು ದೇವರ ಸೃಷ್ಟಿಯಾಗಿದ್ದಾನೆ. God loves man. ದೇವರು ಮನುಷ್ಯನಿಗೆ ಪ್ರೀತಿ ಮಾಡ್ತಾನೆ. God wants man to be like him. ಮತ್ತು ದೇವರು ಮನುಷ್ಯನಿಗೆ ಬಯಸುವಂತದ್ದು ಆತನಂತೆ ಇರುವುದಕ್ಕಾಗಿ. Stealing, killing and destruction is the devil's work. ಕದ್ದುಕೊಳ್ಳುವುದು, ಕೊಲ್ಲುವುದು, ನಾಶ ಮಾಡುವುದು ಅದು ಸೈತಾನನ ಕೆಲಸವಾಗಿದೆ. If somebody suffers, somebody dies, you should understand how God is still, he is a compassionate God. ಮತ್ತು ಯಾರಾದರೂ ಬಳಲಿ, ಯಾರಾದರೂ ಸತ್ತು ಹೋಗುವುದಾದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಇನ್ನೂ ಕರುಣೆಯುಳ್ಳವನಾಗಿದ್ದಾನೆ. He wants to intervene, he wants to help a man. ಆತನು ಮಧ್ಯಸ್ಥಿಕೆ ವಹಿಸಬೇಕು, ಮನುಷ್ಯನಿಗೆ ಸಹಾಯ ಮಾಡಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. Turn your Bible to Psalms 145, ಕೀರ್ತನೆ 145 verse 8 and 9. 8-9 ವಚನ. Book of Psalms. Yep. 145 verse 8 and 9. The Lord is gracious and full of compassion, slow to anger and of great mercy. The Lord is good to all, and his tender mercies are over all his works. ಕೀರ್ತನೆ 145 7 ಮತ್ತು 8 ಮತ್ತು 9 ವಚನ. ಕರ್ತನು ಕೃಪಾಳುವು, ಅಂತಃಕರಣವು, ದೀರ್ಘಶಾಂತಿಯು, ಮಹಾಕರುಣೆಯುಳ್ಳವನು ಆಗಿದ್ದಾನೆ. ಕರ್ತನು ಸರ್ವರಿಗೂ ಒಳ್ಳೆಯವನು, ಆತನ ಅಂತಃಕರಣವು ಆತನ ಎಲ್ಲ ಕೆಲಸಗಳ ಮೇಲೆ ಅದೇ. Hallelujah. Hallelujah. It says Lord is gracious and full of compassion. ದೇವರು ಕೃಪಾಳುವು, ಕರುಣೆಯಿಂದ ತುಂಬಿದವನಾಗಿದ್ದಾನೆ. Hallelujah. Hallelujah. Say, my God is gracious, full of compassion. ನನ್ನ ದೇವರು ಕೃಪೆಯುಳ್ಳವನಾಗಿದ್ದಾನೆ, ಕರುಣೆಯಿಂದ ತುಂಬಿದವನಾಗಿದ್ದಾನೆ. Last week I was teaching God is love. ಕಳೆದ ವಾರ ನಾನು ಹೇಳ್ತಿದ್ದೆ ದೇವರು ಪ್ರೀತಿಯಾಗಿದ್ದಾನೆ. And the love he demonstrates through compassion. ಮತ್ತು ತನ್ನ ಪ್ರೀತಿಯನ್ನು ಕರುಣೆಯ ಮೂಲಕ ಆತನು ಪ್ರಕಟ ಮಾಡ್ತಾನೆ. And it says the Lord is good to all. ದೇವರು ಸರ್ವರಿಗೂ ಒಳ್ಳೆಯವನು. Say in Kannada. ಕನ್ನಡದಲ್ಲಿ ಹೇಳ್ರಿ, ದೇವರು ಸರ್ವರಿಗೂ ಒಳ್ಳೆಯವನು. One more time, loudly. ಇನ್ನೊಂದು ಸಾರಿ, ದೇವರು ಸರ್ವರಿಗೂ ಒಳ್ಳೆಯವನು. All means what? ಎಲ್ಲರಿಗೆ ಏನು ಬೇಕು? All means, is it only Christians? ಎಲ್ಲರಂದ್ರೆ ಯಾರು? ಕೇವಲ ಕ್ರೈಸ್ತರ? Is it only born again people? ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗಳ ಮಾತ್ರನಾ? God is good to all. ದೇವರು ಸರ್ವರಿಗೂ ಒಳ್ಳೆಯವನಾಗಿದ್ದಾನೆ. He is compassionate God. ಆತನು ಕರುಣೆಯುಳ್ಳಂತ ದೇವರಾಗಿದ್ದಾನೆ. Compassion means if somebody suffers, you feel pity for them, you move in your heart, you want to help them, you want to be a part of this, you want to help them to come out of the suffering. ಮತ್ತು ಈ ಕರುಣೆ ಎಂದರೆ ಯಾರಾದ್ರೂ ಬಳಲ್ತಾ ಇರುವಾಗ ಅವರ ಹತ್ರ ಹೋಗಿ ಅವರಿಂದ ಆ ಒಂದು ಸಮಸ್ಯೆಯಿಂದ ಹೊರಗೆ ತರುವುದಕ್ಕೆ ಬಯಸುವಂತದ್ದಾಗಿದೆ. You feel sympathy, you feel pity on somebody who is suffering. ಮತ್ತು ಅವರಿಗೆ ನೋಡಿ ನಮಗೆ ಒಂದು ಒಳಗಡೆ ಒಂದು ಭಾವನೆ ಬರ್ತದೆ, ಅವರಿಗೆ ಹೇಗಾದ್ರೂ ಮಾಡಿ ಅದರಿಂದ ಹೊರಗೆ ತರಬೇಕೆಂಬುದಾಗಿ. Hallelujah. Hallelujah. God is full of compassion. ದೇವರು ಕರುಣೆಯಿಂದ ತುಂಬಿದವನಾಗಿದ್ದಾನೆ. Matthew 9th chapter, ಮತ್ತಾಯ 9ನೇ ಅಧ್ಯಾಯ verse 36. 36ನೇ ವಚನ. But when he saw the multitude, he was moved with compassion on them, because they fainted and were scattered abroad as sheep having no shepherd. ಮತ್ತಾಯ 9ನೇ ಅಧ್ಯಾಯ 36ನೇ ವಚನ. ಆದರೆ ಆತನು ಜನರ ಸಮೂಹಗಳನ್ನು ಕಂಡು ಅವರ ಮೇಲೆ ಕನಿಕರ ಪಟ್ಟನು, ಯಾಕಂದರೆ ಅವರು ಕುರುಬನಿಲ್ಲದ ಕುರಿಗಳಂತೆ ಚದರಿಸಲ್ಪಟ್ಟು ಬಳಲಿದವರಾಗಿದ್ದರು. Now look here. ಈಗ ಈ ಕಡೆ ನೋಡ್ರಿ. Jesus looked at the crowd. ಯೇಸು ಜನ ಸಮೂಹವನ್ನು ನೋಡ್ತಾನೆ. When he looked, ಆತನು ನೋಡಿದಾಗ his heart moved out with compassion. ಆತನ ಹೃದಯ ಕರುಣೆಯಿಂದ ಚಲಿಸಲ್ಪಟ್ಟಿತು. My Tamil Bible says his heart melted when he saw the people.
ಅಲ್ಲಿ ತಮಿಳ್ ಬೈಬಲ್ ಅಲ್ಲಿ ಹೇಳ್ತದೆ, ಜನರ ಸಮೂಹವನ್ನು ನೋಡಿದಾಗ ಆತನ ಹೃದಯ ಕರಗಿ ಹೋಗಿತ್ತು. Means what? ಅದರ ಅರ್ಥ ಏನಾಗಿದೆ? He understands the problems of the people. ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಾನೆ. They are fainted, they are scattered. ಅವರು ತೊಳಲಿದವರು ಬಳಲಿದವರು ಆಗಿದ್ದಾರೆ. They are like a sheep without a shepherd. ಅವರು ಕುರುಬನಿಲ್ಲದ ಕುರಿಗಳಂತೆ ಇದ್ದಾರೆ. Say fainted, scattered. ಚದರಿಸಲ್ಪಟ್ಟವರು, ಬಳಲಿ ಹೋದವರು. Means no one is there to feed them. ಅವರಿಗೆ ಉಣ್ಣಿಸುವುದಕ್ಕಾಗಿ ಯಾರು ಇಲ್ಲ. No one is there to protect them. ಮತ್ತು ಅವರಿಗೆ ಸುರಕ್ಷತೆ ಕೊಡುವುದಕ್ಕಾಗಿ ಯಾರು ಇಲ್ಲ. Amen. Are you here? ನೀವಿಲ್ಲಿದ್ದೀರಾ? Who gets fainted? ಯಾರು ಬಳಲಿ ಹೋಗ್ತಾರೆ? One who eats food for 6 times. ಯಾರು ದಿನಕ್ಕೆ 6 ಸಾರಿ ಊಟ ಮಾಡ್ತಾರೆ ಅಂತವ್ರ? Hello. Who faints? ಯಾರು ಬಳಲಿ ಹೋಗ್ತಾರೆ? They all studied in schools, no? Who usually faints during assembly time? ನೀವೆಲ್ಲ ಶಾಲೆಯಲ್ಲಿ ನೋಡಿದ್ದೀರಲ್ಲ, ಈ ಅಸೆಂಬ್ಲಿ ಟೈಮ್ ಅಲ್ಲಿ ರಾಷ್ಟ್ರಗೀತೆ ಇರುವಾಗ ಯಾರು ಬಳಲಿ ಹೋಗ್ತಾರೆ? ಚಕ್ಕರ್ ಬಂದಂಗಂತ ಯಾರು ಮಾಡ್ತಾರೆ? ಚಕ್ಕರ್ನ ಅರ್ಥ ಆಗ್ತದ ಅವ್ರಿಗೆ. Always girls will fall. ಯಾವಾಗ್ಲೂ ಹುಡುಗಿಯರೇ ಬೀಳ್ತಾರೆ. Why? ಯಾಕೆ? They didn't eat breakfast. ಅವ್ರು ಊಟ ಮಾಡಿ ಬಂದಿಲ್ಲ. When you don't eat, you are weak. You are fainted. ಯಾವಾಗ ತಿನ್ನದೇ ಇರ್ತಾರೋ ಅವಾಗ ಅವರು ಚಕ್ಕರ್ ಬಂತೆ ಬಳಲಿ ಹೋಗಿರ್ತಾರೆ. Now listen church. ಸಭೆಯ ಎಚ್ಚರವಾಗಿ ಕೇಳ್ರಿ. Sheep without shepherd, if they are fainted, no problem. ಮತ್ತು ಈ ಕುರಿಗಳು ಕುರುಬನಿಲ್ಲದೆ ಬಳಲಿ ಹೋದ್ರೆ ಪರವಾಗಿಲ್ಲ. If the sheep with the shepherd fainted, that is a tragedy. ಮತ್ತು ಕುರುಬನೊಂದಿಗೆ ಇದ್ದು ಕುರಿಗಳು ಬಳಲಿ ಹೋದ್ರೆ ಅದು ಬಹಳ ಒಂದು ಅಪಾಯ. You understand? ಅದು ರಹಸ್ಯ. ಅದು you need word of God. ನಿಮಗೆ ದೇವರ ವಾಕ್ಯ ಬೇಕು. Not weekly half an hour message. ನಾನು ಕೇವಲ ಅರ್ಧ ತಾಸು ವಾಕ್ಯ ಹೇಳ್ತೇನೆ. That is not enough. ಅದು ಸಾಕಾಗುವುದಿಲ್ಲ. You have to listen. ನೀವು ಕೇಳಬೇಕು. You have to listen all the messages. ಎಲ್ಲ ಸಂದೇಶವನ್ನು ಕೇಳಬೇಕು. You have to attend Bible school. You should be strong. ಮತ್ತು ನೀವು ಬೈಬಲ್ ಶಾಲೆ ಅಟೆಂಡ್ ಆಗಬೇಕು. ನೀವು ದೃಢವಾಗಿರಬೇಕು. Amen. Okay, let me come to this afterwards. ನಾನು ಇದಕ್ಕೆ ಮತ್ತೆ ಬರ್ತೇನೆ. Here we saw Jesus moved out with compassion. ಇಲ್ಲಿ ಹೇಳ್ತದೆ ಯೇಸು ಆತನು ಕನಿಕರದಿಂದ ಚಲಿಸಲ್ಪಟ್ಟನು. And the Bible says Jesus is same yesterday, today and forever. ಮತ್ತು ಬೈಬಲ್ ಹೇಳ್ತದೆ ಯೇಸು ನಿನ್ನೆ ಇದ್ದಾಗೆ ಇಂದು ಮತ್ತು ಎಂದೆಂದಿಗೂ ಇದ್ದಾನೆ. Hallelujah. Hallelujah. My Jesus is same yesterday, today, forever. ನನ್ನ ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದಿಗೂ ಇದ್ದಾನೆ. Do you believe this? ನೀವು ಇದನ್ನ ನಂಬ್ತೀರಾ? That day Jesus was moved out with compassion. ಆ ದಿನದಲ್ಲಿ ಯೇಸು ಕರುಣೆಯಿಂದ ಚಲಿಸಲ್ಪಟ್ಟನು. He was physically in this earth. ಆತನು ಭೌತಿಕವಾಗಿ ಈ ಲೋಕದಲ್ಲಿ ಇದ್ದನು. Today do you think he moves out with compassion? ಇವತ್ತು ಸಹ ಆತನು ಕರುಣೆಯಿಂದ ಚಲಿಸಲ್ಪಡ್ತಾನ? Do you believe when we hear news, no? People are dying there, people are dying today, people are dying, all this news, people are suffering. When we hear, do you think God will move with compassion? ಮತ್ತು ಜನರು ಅಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಸಾಯ್ತಾ ಇದ್ದಾರೆ, ಅಲ್ಲಿ ರೋಗದಲ್ಲಿ ಬಾಳ್ತಾ ಇದ್ದಾರೆ ಎಂಬುದಾಗಿ ಎಲ್ಲ ವಿಷಯಗಳು ಕೇಳುವಾಗ ದೇವರು ಕರುಣೆಯಿಂದ ಚಲಿಸಲ್ಪಡ್ತಾನ? Yes or no? ಹೌದಾ ಇಲ್ವಾ? Is he same yesterday, today and forever? ಆತನು ಹಾಗೆ ನಿನ್ನೆ ಇದ್ದಾಗೆ ಇಂದು ಎಂದೆಂದಿಗೂ ಇದ್ದಾನ? ಕನ್ನಡಲ್ಲ ಹೌದಾ? Yesterday did he move out with compassion? ನಿನ್ನೆ ಆತನು ಕರುಣೆಯಿಂದ ಚಲಿಸಲ್ಪಟ್ಟನ? Today when this corona problem is there, do you think he'll move out with compassion? ಮತ್ತು ಇವತ್ತು ಕರೋನಾ ಸಮಸ್ಯೆ ಇರುವಾಗ ನೀವು ನಂಬ್ತೀರಾ ಆತನು ಕರುಣೆಯಿಂದ ಚಲಿಸ್ತಾನೆ ಎಂಬುದಾಗಿ? He did through his body. ಆತನು ತನ್ನ ದೇಹದಿಂದ ಅವತ್ತು ಮಾಡಿದ. Even today he does through his body. ಇವಾಗಲೂ ಸಹ ಆತನು ತನ್ನ ದೇಹದ ಮೂಲಕವೇ ಮಾಡ್ತಾನೆ. If there is only one solution for this whole world is body of Christ should move out with compassion.
ಈ ಪೂರ್ಣ ಲೋಕಕ್ಕೆ ಒಂದೇ ಒಂದು ಪರಿಹಾರ ಏನೆಂದರೆ ಕ್ರಿಸ್ತನ ದೇಹ ಕರುಣೆಯಿಂದ ಚಲಿಸಲ್ಪಡುವಂತದ್ದಾಗಿದೆ. You should move out with compassion. ನೀವು ಕರುಣೆಯಿಂದ ಚಲಿಸಲ್ಪಡಬೇಕು. I should move out with compassion. ನಾನು ಕರುಣೆಯಿಂದ ಚಲಿಸಲ್ಪಡಬೇಕು. You know, compassion is there in us. ಕರುಣೆ ನಮ್ಮ ಒಳಗಡೆ ಇದೆ. Not enough. ಅದು We ಸಾಕಾಗುವುದಿಲ್ಲ. have to release it. ನಾವು ಅದನ್ನು ಬಿಡುಗಡೆ ಮಾಡಬೇಕು. Some people, they keep messaging like a cricket score. Today, so many positive cases, so many deaths. ಮತ್ತು ಕೆಲವರು ಕ್ರಿಕೆಟ್ ಒಂದು ಸ್ಕೋರ್ ತರ ಅವರು ಮೆಸೇಜ್ ಮಾಡ್ತಾರೆ, ಇವತ್ತು ಇಷ್ಟು ಪಾಸಿಟಿವ್ ಬಂತು ಎಂಬುದಾಗಿ. And talk more about it. ಅದ್ರ ಬಗ್ಗೆ ಅರ್ಧ ತಾಸು ಮಾತಾಡ್ತಾರೆ. Half an hour you pray about it, you'll move with compassion. ಮತ್ತು ಅರ್ಧ ತಾಸು ಅದರ ಬಗ್ಗೆ ಪ್ರಾರ್ಥಿಸುವುದಾದ್ರೆ ನೀವು ಕರುಣೆಯಿಂದ ಚಲಿಸಲ್ಪಡ್ತೀರಿ. You can't see people suffering and dying. You can't see it now. ಮತ್ತು You keep quiet and keep quiet. ಮತ್ತು ಜನರು ಅವರು ಕಷ್ಟಪಟ್ಟು ಸಾಯುವುದು ನೋಡಿ ನಾವು ಸುಮ್ಮನೆ ಕೂಡಬಾರ್ದು. The Lord has not kept me today to see people suffering and dying. ಮತ್ತು ಜನರು ಬಳಲಿ ಹೋಗಿ ಸಾಯುವುದಕ್ಕಾಗಿ ದೇವರ ನೋಡುವಂತೆ ಬಿಡಲ್ಲ. No, the Lord has not kept me to see it. Lord has not kept you to see that. ದೇವರು ನಿನ್ನನ್ನು ನನ್ನನ್ನು ಅದನ್ನು ನೋಡುವುದಕ್ಕಾಗಿ ಇಟ್ಟಿಲ್ಲ. Because you have a solution. ಯಾಕಂದ್ರೆ ನಿನ್ನಲ್ಲಿ ಪರಿಹಾರ ಇದೆ. You have a compassion. ನಿನ್ನಲ್ಲಿ ಕರುಣೆ ಇದೆ. I have a compassion. ನನ್ನಲ್ಲಿ ಕರುಣೆ ಇದೆ. God's compassion is in you. ದೇವರ ಕರುಣೆ ನಿನ್ನ ಒಳಗಡೆ ಇದೆ. The Bible says ಬೈಬಲ್ ಹೇಳ್ತದೆ in Matthew 14:14, Jesus moved out with compassion, healed all the sick people. ಮತ್ತಾಯ 14:14ನೇ ವಚನದಲ್ಲಿ ಹೇಳ್ತದೆ, ಯೇಸು ಕರುಣೆಯಿಂದ ಚಲಿಸಲ್ಪಟ್ಟವನಾಗಿ ಪ್ರತಿಯೊಬ್ಬರಿಗೆ ಗುಣ ಮಾಡಿದನು. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? I talked about healing in the morning. ನಾನು ಮುಂಜಾನೆ ಸ್ವಸ್ಥತೆಯ ಬಗ್ಗೆ ಮಾತಾಡಿದ್ದೇನೆ. I will not get in detail now. ನಾನು ಈಗ ಅದರ ಆಳಕ್ಕೆ ಹೋಗುವುದಿಲ್ಲ. Say Matthew 14:14. ಮತ್ತಾಯ 14:14 ಅಂತ ಹೇಳ್ರಿ. That's enough for you. It's an evidence. When Jesus saw the people, he moved out with compassion, healed everybody. ಮತ್ತು ಅದೇ ಒಂದು ಸಾಬೀತಾಗಿದೆ. ದೇವರು ಯೇಸು ಜನರ ಗುಂಪನ್ನು ನೋಡಿದಾಗ ಕರುಣೆಯಿಂದ ಚಲಿಸಲ್ಪಟ್ಟವನಾಗಿ ಎಲ್ಲರಿಗೂ ಗುಣ ಮಾಡ್ತಾನೆ. Hallelujah. Hallelujah. And I told in the morning, miracles will happen instantly. Immediately it will happen. ಮತ್ತು ನಾನು ಮುಂಜಾನೆ ಹೇಳಿದೆ, ಅದ್ಭುತಗಳು ತಕ್ಷಣವೇ ಆಗ್ತದೆ. When you pray, don't tell people it will take time. It is a process. No. ಮತ್ತು ನೀವು ಪ್ರಾರ್ಥಿಸಿದಾಗ ಹೇಳ್ಬೇಡ್ರಿ ಸಮಯ ತೆಗೆದುಕೊಳ್ತದೆ, ಅದಕ್ಕೆ ಒಂದು ಕಾಲ ಬೇಕೆಂಬುದಾಗಿ ಇಲ್ಲ. When you say it will take time, it will take time. ತೆಗೆದುಕೊಳ್ಳುವುದಾದ್ರೆ ನಾನು ಹೇಳ್ತೇನೆ ತೆಗೆದುಕೊಳ್ತದೆ ಎಂಬುದಾಗಿ. Compassion performs instant miracle. ಕರುಣೆಯು ತಕ್ಷಣವಾದ ಅದ್ಭುತಗಳನ್ನು ಮಾಡ್ತದೆ. I believe in faith. I believe in faith confessions. I don't deny it. ನಾನು ನಂಬಿಕೆ ಅರಿಕೆಗಳಲ್ಲಿ ನಾನು ವಿಶ್ವಾಸ ಇಡ್ತೇನೆ. ನಾನು ನಂಬಿಕೆಯಲ್ಲಿ ವಿಶ್ವಾಸ ಇಡ್ತೇನೆ. I believe renewing mind. ನಾನು ನೂತನ ಪಡಿಸಿಕೊಳ್ಳುವ ಮನಸ್ಸಿನ ಬಗ್ಗೆ ನಾನು ನಂಬ್ತೇನೆ. But compassion of God will perform miracle on the spot. ಮತ್ತು ದೇವರ ಕರುಣೆ ಆ ತಕ್ಷಣವೇ ಅದ್ಭುತ ಮಾಡುವಂತದ್ದಾಗಿದೆ. So I tell you one more time. ನಾನು ಮತ್ತೊಂದು ಸಾರಿ ಹೇಳ್ತೇನೆ. If you hear anyone anywhere tested positive, immediately pray for them. ಮತ್ತು ಯಾರಾದ್ರೂ ಪಾಸಿಟಿವ್ ಎಂಬ ರಿಪೋರ್ಟ್ ನೀವು ನೋಡುವಾಗ ತಕ್ಷಣವೇ ಅವರಿಗಾಗಿ ಪ್ರಾರ್ಥಿಸಿರಿ. You pray, the next report will be negative. ನೀವು ಪ್ರಾರ್ಥಿಸಿರಿ, ಅವರ ಮರು ರಿಪೋರ್ಟ್ ಅದು ನೆಗೆಟಿವ್ ಆಗಿ ಬರ್ತದೆ. I don't tell lies. ನಾನು ಸುಳ್ಳು ಹೇಳುವುದಿಲ್ಲ. When I say God said it. ನಾನು ಹೇಳಿದ್ದೇನೆ, ದೇವರು ಹೇಳಿದ್ದಾನೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. Why ಯಾಕೆ positive report will become negative? ಯಾಕೆ ಪಾಸಿಟಿವ್ ರಿಪೋರ್ಟ್ ನೆಗೆಟಿವ್ ಆಗಿ ಬರ್ತದೆ? You are not believing in yourself. ನೀವು ನಿಮ್ಮಲ್ಲಿ ನಂಬಿಕೆ ಇಡ್ತಾ You ಇಲ್ಲ. are believing in the compassion of God. ನೀವು ದೇವರ ಕರುಣೆಯಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ. God's compassion can never fail. ದೇವರ ಕರುಣೆ ಎಂದಿಗೂ ಸೋತು ಹೋಗುವುದಿಲ್ಲ. It cannot fail. ಅದು ಸೋತು ಹೋಗಲ್ಲೇ. Hallelujah. Hallelujah. Anybody, God is good to all. ದೇವರು ಸರ್ವರಿಗೂ ಒಳ್ಳೆಯವನಾಗಿದ್ದಾನೆ. No problem. Whatever person background is, we will pray in the name of Jesus. We will tell my God's compassion will heal you now. You pray, I give you assurance, their next report will be negative. ಮತ್ತು ಯಾವ ವ್ಯಕ್ತಿ ಯಾವುದೇ ಹಿನ್ನೆಲೆಯಿಂದ ಬಂದಿದ್ದವನಾಗಿರಲಿ, ನಾವು ಅವನಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಯೇಸುವಿನ ಬಗ್ಗೆ ಹೇಳಿ, ನನ್ನ ದೇವರ ಕರುಣೆ ನನಗೆ ಮುಟ್ಟಿ ಅದು ಆ ಒಂದು ರಿಪೋರ್ಟ್ ನೆಗೆಟಿವ್ ಆಗಿ ಬರ್ತದೆ ಎಂಬುದಾಗಿ ಹೇಳ್ತೇನೆ. Amen. Are you here? ನೀವಿಲ್ಲಿದ್ದೀರಾ? In my
neighborhood, one ENT daughter was infected. ಮತ್ತು ನನ್ನ ಮನೆ ಪಕ್ಕದ ಒಂದು ENT ಡಾಕ್ಟರ್ಗೆ ಅದು ಬಂತು. I personally went to his house. ನಾನು ವ್ಯಕ್ತಿಗತವಾಗಿ ಆತನ ಮನೆಗೆ ಹೋದೆ. House was locked, nobody was there. They said he is not here. ಮತ್ತು ಆತನ ಮನೆ ಮುಚ್ಚಿತ್ತು, ಅಲ್ಲಿ ಯಾರು ಇರ್ಲಿಲ್ಲ. I prayed for him. I couldn't contact him. I called his number. I couldn't contact him. ಆತನಿಗೆ ಫೋನ್ ಮಾಡಿದೆ, ಆತನಿಗೆ ಭೇಟಿಯಾಗಲಿಲ್ಲ. I prayed for few people. ನಾನು ಕೆಲವು ಜನರಿಗೆ ಹೇಳಿದೆ. Whomever I prayed, when they tested positive, I told them next report will be negative. Next report is negative. ಮತ್ತು ಯಾರೆಲ್ಲ ಪಾಸಿಟಿವ್ ರಿಪೋರ್ಟ್ ಬಂದಿತ್ತೋ, ಯಾರಿಗೆಲ್ಲ ನಾನು ಪ್ರಾರ್ಥನೆ ಮಾಡಿದ್ದೇನೋ ಅವ್ರಿಗೆ ಹೇಳಿದೆ, ನಿಮ್ಮ ಮರು ರಿಪೋರ್ಟ್ ಅದು ನೆಗೆಟಿವ್ ಆಗಿರ್ತದೆ. ಆ ಎಲ್ಲರಿಗೂ ಮರು ರಿಪೋರ್ಟ್ ನೆಗೆಟಿವ್ ಆಗಿ ಬಂತು. Why miracles will happen? ಯಾಕೆ ಅದ್ಭುತಗಳಾಗ್ತವೆ? Ask me why miracles will happen. ನೀವು ಕೇಳ್ರಿ, ಯಾಕೆ ಅದ್ಭುತಗಳಾಗ್ತವೆ? His compassions will never fail. ಆತನ ಕರುಣೆ ಸೋತು ಹೋಗುವುದಿಲ್ಲ. Amen. Amen. Now, okay, so Jesus prayed for the blind people. ಯೇಸು ಕುರುಡನಿಗಾಗಿ ಪ್ರಾರ್ಥಿಸಿದ. When the compassion flow, instantly they were healed. ಕರುಣೆ ಚಲಿಸಲ್ಪಟ್ಟಾಗ ತಕ್ಷಣವೇ ಅದ್ಭುತವಾಯಿತು. And Bible says they followed him. ಮತ್ತು ಬೈಬಲ್ ಹೇಳ್ತದೆ, ಅವರು ಆತನನ್ನು ಹಿಂಬಾಲಿಸಿದರು. This month, this year is a very crucial period in the church history. ಮತ್ತು ಈ ಒಂದು ವರ್ಷ ಮತ್ತು ಈ ಒಂದು ಸಭೆಯ ಇತಿಹಾಸದಲ್ಲೇ ಬಹಳ ಕ್ರೂರವಾದ ಇತಿಹಾಸವಾಗಿದೆ. When you pray, miracles will happen. They will follow Jesus. ಮತ್ತು ನೀವು ಪ್ರಾರ್ಥಿಸಿದಾಗ ಅದ್ಭುತಗಳಾಗ್ತವೆ, ಅವರು ಯೇಸುವನ್ನು ಹಿಂಬಾಲಿಸ್ತಾರೆ. Amen. Am I clear? ಅದು ಸ್ಪಷ್ಟವಾಯ್ತಾ? Yes, no, yes, no. ಹೌದಾ ಇಲ್ವಾ? Second, we have seen his compassion will forgive people's sin. ಮತ್ತು ಆತನ ಕರುಣೆ ಜನರ ಪಾಪಗಳನ್ನು ಕ್ಷಮಿಸ್ತದೆ. Sin is more dangerous. ಪಾಪವು ಬಹಳ ಅಪಾಯಕಾರಿ. I told you 36,000 people till now died because of corona virus in our country. ನಮ್ಮ ದೇಶದಲ್ಲಿ ಕರೋನಾ ವೈರಸ್ ನಿಂದ 36,000 ಜನರು ಸತ್ತಿದ್ದಾರೆ. How many people? ಎಷ್ಟು ಜನರು? But do you know one more statistics? ನಿಮ್ಗೆ ಗೊತ್ತಾ ಇನ್ನೊಂದು ಸ್ಟಾಟಿಸ್ಟಿಕ್ಸ್? Every day 40,000 people are dying in our country. ನಮ್ಮ ದೇಶದಲ್ಲಿ ಪ್ರತಿದಿನ 40,000 ಜನ ಸಾಯ್ತಾ ಇದ್ದಾರೆ. Not corona case. ಅದು ಕರೋನಾ ಕೇಸ್ಗಳಲ್ಲ. Every day 40,000 people are dying. ಪ್ರತಿದಿನ 40,000 ಜನ ಸಾಯ್ತಾ ಇದ್ದಾರೆ. If they die without Jesus, where they will go? ಅವರು ಯೇಸುವಿಲ್ಲದೆ ಸಾಯುವುದಾದ್ರೆ ಎಲ್ಲಿಗೆ ಹೋಗ್ತಾರೆ? My sister, my own sister said her neighbor died with symptoms. ಮತ್ತು ನನ್ನ ಸ್ವಂತ ಅಕ್ಕ ಹೇಳಿದಳು, ಆಕೆ ಪಕ್ಕದವರು ಸತ್ತರಂತೆ. No one saw the face also. The body was not even given to them. They couldn't see the face. ಯಾರು ಆ ಮುಖವನ್ನೇ ನೋಡಲಿಲ್ಲಂತೆ, ಆ ದೇಹ ಅವ್ರ ಮನೆಯವರಿಗೆ ಕೊಡ್ಲಿಲ್ಲಂತೆ. If people die in sin, permanently we can't see their face. They will be in hell. ಒಂದು ವೇಳೆ ಜನರು ಪಾಪದಲ್ಲೇ ಸಾಯುವುದಾದ್ರೆ ನಿತ್ಯಕ್ಕಾಗಿ ಅವರ ಮುಖನೇ ನೋಡಕ್ಕಾಗಲ್ಲ. Do you agree with me? ನನಗೆ ಒಪ್ಕೊಳ್ತೀರಾ ನೀವು? Now what to do? How they will be saved? ಈಗ ಹೇಗೆ ರಕ್ಷಣೆ ಹೊಂದುವುದು? His compassion will not fail. ಆತನ ಕರುಣೆ ಸೋತು ಹೋಗುವುದಿಲ್ಲ. You know, one man of God, ಒಬ್ಬ ದೇವರ ಸೇವಕನು, they took an interview. I saw it. ಮತ್ತು ಆತನ ಸಂದರ್ಶನ ತೆಗೆದುಕೊಂಡ್ರು, ನಾನು ನೋಡಿದೆ ಅದನ್ನು. Brother DGS Dinakaran, his interview it is. ಸಹೋದರ DGS ದಿನಕರನ್ ಅವರ ಇಂಟರ್ವ್ಯೂ ಆಗಿತ್ತು. He said, 20 years I preached in the street. I never, stood in the platform. Anywhere, stage I have not climbed. ಆತನ ಹೇಳ್ತಾನೆ, 20 ವರ್ಷ ನಾನು ಬೀದಿಯಲ್ಲಿ ನಿಂತು ಸುವಾರ್ತೆ ಸಾರಿದೆ, ನಾನು ಈ ಸ್ಟೇಜ್ ವೇದಿಕೆ ಮೇಲೆ ಬರಲೇ ಇಲ್ಲ. They said, you stood in the street and preached. Did anyone come and beat you? ಮತ್ತು ಆತನಿಗೆ ಕೇಳಿದರು, ನೀನು ಬೀದಿ ಮೇಲೆ ನಿಂತು ಸುವಾರ್ತೆ ಸಾರುವಾಗ ಯಾರಾದ್ರೂ ಬಂದು ನಿನಗೆ ಹೊಡೆದ್ರ? He said some incidents happened. ಆತನ ಹೇಳ್ತಾನೆ, ಕೆಲವೊಂದು ಘಟನೆಗಳು ಆದವು. But many times people who came to beat me, they stood and listened. ಆದ್ರೆ ಅನೇಕ ಸಾರಿ ಯಾರು ಹೊಡೆಯುವುದಕ್ಕೆ ಬಂದ್ರು ಅವರು ಕೇಳಿ ಸುಮ್ಮನೆ ಇದ್ರು. One place he was standing in the 4 roads were joining. That Chowk, he stood there, he was preaching gospel. ಮತ್ತು ಒಂದು ಸ್ಥಳದಲ್ಲಿ 4 ರೋಡ್ಗಳು ಸೇರಿ ಬರುವಂತ ಚೌಕ್ ನಲ್ಲಿ ಆತನು ಸುವಾರ್ತೆ ಸಾರ್ತಾ ಇದ್ದನು. He says, when I was preaching, I don't know. He said, there was a tears in my eyes. ಮತ್ತು ಆತನ ಹೇಳ್ತಾನೆ, ನಾನು ಸುವಾರ್ತೆ ಸಾರುವಾಗ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. The God's compassion was flowing so much. ದೇವರ ಕರುಣೆ ಹೆಚ್ಚಾಗಿ ಅದು ಹರಿತಾ ಇತ್ತು.
All the vehicles stopped, they were listening to me. ಎಲ್ಲ ಗಾಡಿಗಳು ಅವು ನಿಂತುಕೊಂಡು ನನಗೆ ಕೇಳ್ತಾ ಇದ್ರು. Traffic police came. ಟ್ರಾಫಿಕ್ ಪೊಲೀಸ್ ಬಂದ. He also stood, he heard the message. Sir. ಆತನು ಸಹ ನಿಂತುಕೊಂಡು ವಾಕ್ಯವನ್ನು ಕೇಳಿದ. After I finished salvation prayer, he requested me, sir, please cooperate with us, there is a traffic jam. ಮತ್ತು ರಕ್ಷಣೆ ಪ್ರಾರ್ಥನೆ ಮುಗಿದ ಮೇಲೆ ಆತನು ಬಂದು ಮನವಿ ಮಾಡಿದ, ಸರ್ ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿಂದ ಬಿಟ್ಟು ಹೋಗಿರಿ. When you release the compassion of God, winning souls is not a problem. ದೇವರ ಕರುಣೆಯನ್ನು ಬಿಡುಗಡೆ ಮಾಡುವಾಗ ಆತ್ಮಗಳನ್ನು ಗೆಲ್ಲುವುದು ಅದು ಅಸಾಧ್ಯವಾಗುವುದಿಲ್ಲ. It's very easy, it is. ಅದು ಬಹಳ ಸುಲಭವಾಗಿದೆ. And you don't go for compassion here there, it is there in you. ನೀವು ಕರುಣೆಗಾಗಿ ಎಲ್ಲಿ ಹೋಗುವುದು ಬೇಕಾಗಿಲ್ಲ, ನಿಮ್ಮ ಒಳಗಡೆ ಕರುಣೆ ಇದೆ. Hallelujah. Hallelujah. Am I clear? Any doubt? ನಾಳೆ ಸ್ಪಷ್ಟವಾಯ್ತಾ ನಿಮಗೆ? Any doubt here? ಯಾವುದೇ ಸಂಶಯ ಇದೆಯಾ? We have to win souls. ನಾವು ಆತ್ಮಗಳನ್ನು ಗೆಲ್ಲಬೇಕು. We have to heal the sick. ನಾವು ರೋಗಿಗಳಿಗೆ ಗುಣ ಮಾಡಬೇಕು. How we are going to do? ನಾವು ಅದನ್ನು ಹೇಗೆ ಮಾಡ್ತೇವೆ? We are going to depend on His compassion. ನಾವು ಆತನ ಕರುಣೆಯ ಮೇಲೆ ನಾವು ಆತುಕೊಳ್ತೇವೆ. Even today His compassion will flow through me, will flow through you, touch the lives of the people, change the lives of the people. ಮತ್ತು ಇವತ್ತು ಸಹ ದೇವರ ಕರುಣೆಯು ನಿನ್ನ ಮೂಲಕ ನನ್ನ ಮೂಲಕ ಹೋಗಿ ಜನರ ಜೀವಿತಗಳನ್ನು ಮುಟ್ಟಿ ಗುಣ ಮಾಡ್ತದೆ. Turn your Bible to Gospel of Matthew 15th chapter. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ. Sorry, Matthew 14. 14ನೇ ಅಧ್ಯಾಯ. It says, these people are hungry, I have a compassion on them, I want to feed them. ಮತ್ತು ಅವರು ಅಡವಿಯಲ್ಲಿ ಅವರಿಗೆ ಹಸಿವೆಯಾಗಿತ್ತು, ಅವರ ಮೇಲೆ ಕರುಣೆ ನನಗಿದೆ ಎಂಬುದಾಗಿ ಆತನು ಹೇಳ್ತಾನೆ. Sorry, Matthew 15:32. ಮತ್ತಾಯ 15:32. Then Jesus called his disciples unto him and said, I have compassion on the multitude, because they continue with me now 3 days and have nothing to eat. I will not send them away fasting, lest they faint in the way. ತರುವಾಯ ಯೇಸು ತನ್ನ ಶಿಷ್ಯರನ್ನು ಕರೆದು, ನಾನು ಈ ಜನರ ಸಮೂಹವನ್ನು ಕನಿಕರಿಸುತ್ತೇನೆ, ಯಾಕಂದರೆ ಈಗ ಬಿಟ್ಟು ಬಿಡದೆ 3 ದಿನಗಳಿಂದ ಅವರು ನನ್ನೊಂದಿಗಿದ್ದಾರೆ ಮತ್ತು ಅವರಿಗೆ ತಿನ್ನುವುದಕ್ಕೆ ಏನು ಇಲ್ಲ, ದಾರಿಯಲ್ಲಿ ಅವರು ಬಳಲಿ ಹೋದಾರೆಂದು ಅವರನ್ನು ಉಪವಾಸವಾಗಿ ಕಳಿಸುವುದಿಲ್ಲ. Hallelujah. Hallelujah. 3 days they were with him. 3 ದಿನ ಆತನೊಂದಿಗಿದ್ದರು. Now listen to me, this is not 5 loaves and 2 fish story. ಇದು 5 ರೊಟ್ಟಿ 2 ಮೀನದ ಕಥೆ ಅಲ್ಲ. There 5,000 families had food. ಅಲ್ಲಿ 5,000 ಕುಟುಂಬಗಳು ತಿಂದದ್ದು ಅದು ಘಟನೆ ಬೇರೆ. Here 4,000 families ate food. ಇಲ್ಲಿ 4,000 ಕುಟುಂಬಗಳು ಊಟ ಮಾಡಿದರು. 3 days they were with him, they didn't eat food. 3 ದಿನಗಳು ಆತನೊಂದಿಗೆ ಇದ್ರು, ಊಟ ಮಾಡಲಿಲ್ಲ. God is telling, I really feel I have a compassion on them because they are hungry. ಮತ್ತು ದೇವರು ಹೇಳ್ತಾನೆ, ಇವರು ಹಸಿವೆ ಉಳ್ಳವರಾಗಿರುವ ಕಾರಣ ಇವರ ಮೇಲೆ ಕರುಣೆ ನನಗುಂಟಾಗಿದೆ. They brought 7 loaves and few fishes. ಅವರು 7 ರೊಟ್ಟಿ ಕೆಲವು ಮೀನುಗಳನ್ನು ತರ್ತಾರೆ. He broke and gave it, they all ate. ಆತನು ಮುರಿದನ್ನು ಕೊಟ್ಟನು, ಅವರೆಲ್ಲರೂ ತಿಂದರು. Look here, look here, look here. ಎಲ್ಲರೂ ಈ ಕಡೆ ನೋಡ್ರಿ, Look here. ಈ ಕಡೆ ನೋಡ್ರಿ. When you are hungry, he moves out with compassion. ನೀವು ಹಸಿವೆಯುಳ್ಳವರಾಗಿದ್ದಾಗ ಆತನು ಕರುಣೆಯಿಂದ ಚಲಿಸಲ್ಪಡ್ತಾನೆ. When you are in need of money, when you have a financial struggle, he moves out with compassion. ಯಾವಾಗ ನಿಮಗೆ ಹಣಕಾಸಿನ ಅವಶ್ಯಕತೆ ಇರುವಾಗ, ಯಾವಾಗ ನಿಮಗೆ ಹಣದ ಅವಶ್ಯಕತೆ ಇರುವಾಗ ಆತನು ಕರುಣೆಯಿಂದ ಚಲಿಸಲ್ಪಡ್ತಾನೆ. How to come out of financial restrictions, how to come out. ಹಣಕಾಸಿನ ಈ ಮಿತಿಗಳಿಂದ ನಾವು ಹೇಗೆ ಹೊರಗೆ ಬರುವುದಕ್ಕೆ ಸಾಧ್ಯ? I told you by faith, I taught so much about faith, for finance scriptures, everything is, I agree. ಮತ್ತು ನಂಬಿಕೆಯ ಬಗ್ಗೆ ಅನೇಕ ಹಣಕಾಸಿನ ವಾಕ್ಯಗಳ ಬಗ್ಗೆ ನಾನು ಒಪ್ಪಿಕೊಳ್ತೇನೆ. All those things are important. ಈ ಎಲ್ಲವೂ ಪ್ರಾಮುಖ್ಯವಾಗಿದೆ. More important is, ಬಹಳ ಪ್ರಾಮುಖ್ಯ ಏನಂದ್ರೆ, we will believe his compassion will perform miracle. ಮತ್ತು ನಾವು ನಂಬುತ್ತೇವೆ ಆತನ ಕರುಣೆ ಅದ್ಭುತವನ್ನು ಮಾಡ್ತದೆ. Amen. Say, his compassion will perform
financial miracle. ಆತನ ಕರುಣೆ ಹಣಕಾಸಿನ ಅದ್ಭುತವನ್ನು ಮಾಡುತ್ತದೆ. How many of you believe it? ಎಷ್ಟು ಜನ ಇದನ್ನು ನಂಬ್ತೀರಿ? 4,000 families are there. 4,000 ಕುಟುಂಬಗಳಿದೆ. One more incident, 5,000 families are there. ಇನ್ನೊಂದು ಘಟನೆಯಲ್ಲಿ 5,000 ಕುಟುಂಬಗಳಿದೆ. God can bring bread from heaven and feed them, no? ದೇವರು ಪರಲೋಕದಿಂದ ರೊಟ್ಟಿ ತಂದು ತಿನ್ನಿಸಬಹುದಾಗಿತ್ತು. Yes or no? He is able. ಆತನು ಅದು ಸಾಧ್ಯವಾಗಿದೆ. But his principle is not to take from heaven. ಆದರೆ ಆತನ ನಿಯಮ ಅಂದ್ರೆ ಪರಲೋಕದಿಂದ ತರಬಾರದು. He takes from somebody there. ಆತನು ಅಲ್ಲಿಂದ ಯಾರಿಂದಾದರೂ ತೆಗೆದುಕೊಂಡು ಮಾಡ್ತಾನೆ. Hallelujah. Hallelujah. He blessed it, multiplied, the need is met. ಆತನು ಆಶೀರ್ವಾದ ಮಾಡಿದ, ಗುಣಿಸಿದ, ನಂತರ ಹಂಚಿದ. Amen. Amen. Do you think out of 5,000 families, only one boy had a 5 loaves and 2 fishes? ನೀವು ಅನ್ಕೊಳ್ತೀರಾ 5,000 ಕುಟುಂಬಗಳಲ್ಲಿ ಒಂದು ಹುಡುಗನಲ್ಲಿ ಮಾತ್ರ 5 ರೊಟ್ಟಿ 2 ಮೀನು ಇತ್ತು ಅಂತ ಅನ್ಕೊಳ್ತೀರಾ? Do you believe this 4,000 families, only one person had a 7 loaves, 2 fishes? ನೀವು ಅನ್ಕೊಳ್ತೀರಾ ಈ 4,000 ಕುಟುಂಬದಲ್ಲಿ ಒಬ್ಬರಲ್ಲಿ ಮಾತ್ರ 7 ರೊಟ್ಟಿ ಕೆಲವು ಮೀನುಗಳು ಮಾತ್ರ ಇದ್ವಾ? Hello? I believe they gave. ನಾನು ನಂಬ್ತೇನೆ ಅವರು ಕೊಟ್ರು. Others had, they thought if I give what I will eat. ಮತ್ತು ಇನ್ನೊಬ್ಬರು ಕೊಡ್ಲಿಲ್ಲ, ಯಾಕಂದ್ರೆ ನಾನು ಕೊಟ್ರೆ ಏನ್ ತಿನ್ಬೇಕೆಂಬುದಾಗಿ. But they ate, they gave in the hands of Jesus. It was blessed, not only blessing for them, they become a blessing for others. ಮತ್ತು ಅದು ಯೇಸುವಿನ ಕೈಯಲ್ಲಿ ಕೊಟ್ಟಾಗ ಅದು ಆಶೀರ್ವಾದವು ಹೊಂದಿತು ಮತ್ತು ಎಲ್ಲರೂ ತಿಂದರು. ಅದು ಕೇವಲ ಆಶೀರ್ವಾದವಾಗಿರದೆ ಅವರು ಅನೇಕರಿಗೆ ಅವರು ಸಹ ಆಶೀರ್ವಾದವಾದರು. The boy who gave 5 loaves and 2 fishes got 12 baskets. ಮತ್ತು ಯಾವ ಹುಡುಗ 5 ರೊಟ್ಟಿ 2 ಮೀನು ಕೊಟ್ಟ ಆತನಿಗೆ 12 ಪುಟ್ಟಿಗಳು ಊಟ ಸಿಕ್ಕಿತು. Somebody who gave 7 loaves and few fishes, he got 7 baskets. ಮತ್ತು ಯಾರು 7 ರೊಟ್ಟಿ ಕೆಲವು ಮೀನುಗಳು ಕೊಟ್ಟರು ಅವರಿಗೆ 7 ಪುಟ್ಟಿ ಸಿಕ್ಕಿತು. When you give, it's going to come back. ಯಾವಾಗ ನೀವು ಕೊಡ್ತೀರೋ ಅದು ವಾಪಸ್ ಬರ್ತದೆ. Listen. ಎಚ್ಚರವಾಗಿ ಕೇಳ್ರಿ. God's compassion and our obedience works together for miracle. ಅದ್ಭುತಕ್ಕಾಗಿ ದೇವರ ಕರುಣೆ ನಮ್ಮ ವಿಧೇಯತೆ ಅದು ಒಟ್ಟಿಗೆ ಹೋಗ್ತದೆ. You understand? God is a compassionate God. ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. God wants to do big miracles. ದೇವರು ದೊಡ್ಡ ಅದ್ಭುತ ಮಾಡುವುದಕ್ಕೆ ಬಯಸ್ತಾನೆ. But what do we give him for that? What do we our obedience also is needed. ಆದ್ರೆ ನಮ್ಮ ಒಂದು ವಿಧೇಯತೆ ಸಹ ಬೇಕಾಗಿದೆ. Let me show one more scripture and I'll close it. ನಾನು ಇನ್ನೊಂದು ವಾಕ್ಯವನ್ನು ತೋರಿಸಿ ಮುಗಿಸ್ತೇನೆ. Turn your Bible to Luke 15th chapter. ಲೂಕ 15ನೇ ಅಧ್ಯಾಯಕ್ಕೆ ಬೈಬಲ್ ತಿರುಗಿಸಿರಿ. Luke 15th chapter. Sorry, Luke 5th chapter. ಲೂಕ 5ನೇ ಅಧ್ಯಾಯ. Here Jesus met the Peter. ಇಲ್ಲಿ ಯೇಸು ಪೇತ್ರನಿಗೆ ಭೇಟಿ ಆಗ್ತಾನೆ. Verse 1 and 2. ಲೂಕ 5ನೇ ಅಧ್ಯಾಯ 1-2ನೇ ವಚನ. ಇದಾದ ಮೇಲೆ ಆತನು ಗೆನೆಜರತ್ ಕೆರೆಯ ಬಳಿಯಲ್ಲಿ ನಿಂತುಕೊಂಡಿದ್ದಾಗ ಜನರು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆತನ ಮೇಲೆ ನೂಕಾಡುತ್ತಿದ್ದರು. ಆಗ ಆತನು ಕೆರೆಯ ಬಳಿಯಲ್ಲಿ 2 ದೋಣಿಗಳನ್ನು ಕಂಡನು. ಅಲ್ಲಿ ಬೆಸ್ತರು ಅವುಗಳಿಂದ ಹೊರಗೆ ಹೋಗಿ ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆಗ ಅವುಗಳಲ್ಲಿ ಸೀಮೋನದಾಗಿದ್ದ ದೋಣಿಯನ್ನು ಆತನು ಹತ್ತಿದ ಮೇಲೆ ಅದನ್ನು ಭೂಮಿಯಿಂದ ಆತನು ಕೂತುಕೊಂಡು ದೋಣಿಯೊಳಗಿಂದ ಜನರಿಗೆ ಬೋಧಿಸಿದನು. Hallelujah. Hallelujah. Let me tell the story. ನಾನು ಕಥೆಯನ್ನು ಹೇಳ್ತೇನೆ, ಕೇಳ್ರಿ. Listen. ಈ ಕಡೆ ಕೇಳ್ರಿ. This is in Galilean Sea. ಇದು ಗಲಿಲಾಯ ಸಮುದ್ರದಲ್ಲಿ ಆಗಿರುವಂತ ಘಟನೆ. The whole night Peter worked, nothing he got. ಪೂರ್ಣ ರಾತ್ರಿಯೆಲ್ಲ ಪೇತ್ರನು ಆತನು ಕೆಲಸ ಮಾಡಿದರೂ ಯಾವುದೇ ಮೀನುಗಳು ಸಿಗಲಿಲ್ಲ. Galilean Sea, the water will be so clear, fishermen will go in the night. Because daytime when they throw the net, fish will see the net, it will run away from the net. ಈ ಗಲಿಲಾಯ ಸಮುದ್ರವು ಆ ನೀರು ಬಹಳ ಒಂದು ತಿಳಿಯಾಗಿರುವುದರಿಂದ ಹಗಲಿನ ಸಮಯದಲ್ಲಿ ಬಲೆಗಳನ್ನು ಹಾಕುವಾಗ ಆ ಮೀನುಗಳು ಬಲೆಗಳನ್ನು ನೋಡಿ ಓಡಿ ಹೋಗ್ತವೆ ಎಂಬುದಾಗಿ ಆ ಮೀನುಗಾರರು ರಾತ್ರಿಯಲ್ಲಿ ಬಲೆಗಳನ್ನು ಹಾಕ್ತಾ ಇದ್ರು. Hallelujah. Hallelujah. Can you imagine, whole night you worked, not even a one fish, how
sad he will be. ಊಹಿಸಿಕೊಳ್ಳಕ್ಕಾಗ್ತದ? ರಾತ್ರಿ ಎಲ್ಲ ಆತನು ಶ್ರಮ ಪಟ್ಟು ದುಡಿತಾನೆ, ಒಂದು ಮೀನಾದ್ರೂ ಸಿಗುವುದಿಲ್ಲ, ಎಷ್ಟು ದುಃಖ ಆತನಾಗಿರಬಹುದು. Before I came to Gulbarga, ನಾನು ಗುಲ್ಬರ್ಗಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ I was doing business. ನಾನು ವ್ಯಾಪಾರ ಮಾಡ್ತಾ ಇದ್ದೆ. Daily I will open the shop. ನಾನು ಒಂದು ಶಾಪ್ ತೆರಿತಾ ಇದ್ದೆ. Sometimes money will come like anything. We'll feel very happy. ಕೆಲವು ಸರಿ ಹಣ ಜಾಸ್ತಿ ಬರ್ತಾ ಇತ್ತು, ಸಂತೋಷವಾಗ್ತಾ ಇತ್ತು. But sometimes you don't know why. Not even 1 rupee will be there. ಮತ್ತು ಕೆಲವು ಸಾರಿ ₹1 ಸಹ ಸಿಗುವುದಿಲ್ಲ. That day when we close the shutter, saddest day it is. ಮತ್ತು ಆ ದಿನ ನಾವು ಶಟರ್ ಮುಚ್ಚುವಾಗ ಅದು ದುಃಖದ ದಿನವಾಗಿರ್ತಾ My ಇತ್ತು. brothers will ask, anything happened, nothing. When I say nothing, you should say everybody's face will become sad. ಮತ್ತು ನನ್ನ ಸಹೋದರ ಕೇಳ್ತಾ ಇದ್ರು, ಏನಾದ್ರೂ ಬಂತ, ಏನೂ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲರ ಮುಖ ದುಃಖವಾಗ್ತಾ ಇತ್ತು. No businessman wants to go home back without money. ಮತ್ತು ಯಾವುದೇ ವ್ಯಾಪಾರಿಯು ಆತನು ಹಣ ಇಲ್ಲದೆ ಮನೆಗೆ ಹೋಗುವುದಕ್ಕೆ ಆತನು ಸಂತೋಷವಾಗಿರುವುದಿಲ್ಲ. Here is one man like that. ಆದ್ರೆ ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ. And let me tell you, ಮತ್ತು ನಾನು ಇದನ್ನು ನಿಮಗೆ ಹೇಳ್ತೇನೆ, when you are in need, when you are in financial need in this world, everybody will run away from you. ಮತ್ತು ನಿನ್ನಲ್ಲಿ ಹಣಕಾಸಿನ ಅಗತ್ಯ ಇದ್ದಾಗ ಈ ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬರು ನಿನ್ನಿಂದ ದೂರವಾಗಿ ಓಡ್ತಾರೆ. I'm telling you, this is a fact. ಇದೇ ನಿಜವಾಗಿದೆ. Most of them, you will even if they come to know you need a money, they will stay away from you. ನಿನಗೆ ಹಣ ಬೇಕಂತ ಗೊತ್ತಿದ್ರೆ ಅವ್ರು ನಿನ್ನಿಂದ ದೂರ ಇದ್ದು ಬಿಡ್ತಾರೆ. But Jesus is not like that. ಆದ್ರೆ ಯೇಸು ಆ ತರ ಅಲ್ಲ. He is a compassionate God. ಆತನು ಕರುಣೆಯುಳ್ಳಂತ ದೇವರಾಗಿದ್ದಾನೆ. He came. ಆತನು ಬರ್ತಾನೆ. I was like, if he come, he would have performed miracle. ಆತನು ಬಂದು ಅದ್ಭುತ ಮಾಡಬಹುದಾಗಿತ್ತು. First, when he came, there was a lot of crowd standing there to listen to his word. ಆತನು ಬಂದಾಗ ಎಷ್ಟೋ ಜನರು ನೂಕಾಡ್ತಾ ಇದ್ರು ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ. He would have preached in the seashore. ಆತನು ಸಮುದ್ರ ಬೀದಿಯಲ್ಲೇ, ಸಮುದ್ರದ ಒಂದು ಭೂಮಿಯಲ್ಲೇ ನಿಂತುಕೊಂಡು ಸುವಾರ್ತೆ ಸಾರಬಹುದಾಗಿತ್ತು. First, he took Peter's boat. ಆದ್ರೆ ಆತನು ಪೇತ್ರನ ದೋಣಿಯನ್ನು ತೆಗೆದುಕೊಳ್ತಾನೆ. Stood on the boat and preached. ಆ ದೋಣಿಯ ಮೇಲೆ ನಿಂತು ಆತನ ಸಾರ್ತಾನೆ. Amen. Now, who needed whose help? ಈಗ ಹೇಳ್ರಿ, ಯಾರಿಗೆ ಯಾರ ಸಹಾಯ ಬೇಕಾಗಿತ್ತು? Jesus needs Peter's help. Peter needs Jesus' help. ಪೇತ್ರನಿಗೆ ಯೇಸುವಿನ ಸಹಾಯ ಬೇಕಾಗಿತ್ತಾ ಅಥವಾ ಯೇಸುವಿಗೆ ಪೇತ್ರನ ಸಹಾಯ ಬೇಕಾಗಿತ್ತಾ? Jesus is the one who walked in water. ಯೇಸು ನೀರಿನ ಮೇಲೆ ನಡೆದಂತ ದೇವರಾಗಿದ್ದಾನೆ. If he wants, he can stand in water and preach. ಆತನಿಗೆ ಬೇಕಾಗಿದ್ರೆ ನೀರಿನ ಮೇಲೆ ನಿಂತೇ ವಾಕ್ಯ ಹೇಳಬಹುದಾಗಿತ್ತು. Yes or no? ಹೌದಾ ಇಲ್ವಾ? But he saw the Peter's need. ಆದ್ರೆ ಪೇತ್ರನ ಅವಶ್ಯಕತೆಯನ್ನು ನೋಡ್ತಾನೆ. He used his boat. ಆತನು ತನ್ನ ದೋಣಿಯನ್ನು ಉಪಯೋಗಿಸ್ತಾನೆ. I thank God for Peter's obedience. ಮತ್ತು ಆ ಪೇತ್ರನ ವಿಧೇಯತೆಗಾಗಿ ದೇವರಿಗೆ ವಂದನೆ. Then now Jesus telling, launch, cast the nets. ಈಗ ಯೇಸು ಹೇಳ್ತಾನೆ, ಈಗ ಮೀನಿಗಾಗಿ ಬಲೆಯನ್ನು ಹಾಕು. Hallelujah. Hallelujah. Shall we read that verse 4? Luke 5th chapter verse 4. ಲೂಕ 5ನೇ ಅಧ್ಯಾಯ 4ನೇ ವಚನ. ಆತನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿ ಮೀನು ಹಿಡಿಯುವುದಕ್ಕೆ ನಿಮ್ಮ ಬಲೆಗಳನ್ನು ಬೀಸಿರಿ ಎಂದು ಹೇಳಿದನು. Hallelujah. Hallelujah. Tell in Kannada, all of it tell in Kannada. ಎಲ್ಲೋ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ಆತನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿ ಮೀನು ಹಿಡಿಯುವುದಕ್ಕೆ ನಿಮ್ಮ ಬಲೆಗಳನ್ನು ಬೀಸಿರಿ ಎಂದು ಹೇಳಿದನು. Are you listening? ನೀವು ಕೇಳ್ತಾ ಇದ್ದೀರಾ? I am telling you, if you get the revelation today, you will have miracles in life. ಮತ್ತು ನಾನು ಹೇಳ್ತೇನೆ, ಈ ವಾಕ್ಯದ ಪ್ರಕಟಣೆ ಜ್ಞಾನ ನೀವು ಹೊಂದಿಕೊಳ್ಳುವುದಾದ್ರೆ ಈ ರಾತ್ರಿ ನಿಮಗೆ ಅದ್ಭುತವಾಗ್ತದೆ. Jesus told him to cast the net or nets. ಯೇಸು ಬಲೆಯನ್ನು ಹಾಕು ಅಂತ ಹೇಳಿದನ ಅಥವಾ ಬಲೆಗಳನ್ನು ಬೀಸಿರಿ ಅಂತ ಹೇಳಿದನ? ಜೋರಾಗಿ. Now look. ಈ ಕಡೆ ನೋಡ್ರಿ. Day time. ಹಗಲಿನ ಸಮಯದಲ್ಲಿ No one will do it. ಯಾರು ಹಾಕುವುದಿಲ್ಲ. But Jesus do.
ಆದ್ರೆ ಯೇಸು ಹಾಕು ಎಂಬುದಾಗಿ ಹೇಳ್ತಾನೆ. Peter said, ಪೇತ್ರ ಹೇಳ್ತಾನೆ, all night I toiled, ನಾವು ರಾತ್ರಿ ಎಲ್ಲ ಶ್ರಮೆ ಪಟ್ವಿ, nothing I got. ಏನು ಸಿಗ್ಲಿಲ್ಲ. At your word I'll cast the net. ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ. Jesus told him to cast the nets. ಯೇಸು ಬಲೆಗಳನ್ನು ಹಾಕೆಂಬುದಾಗಿ ಹೇಳಿದ. Peter cast the net. ಆ ಪೇತ್ರನು ಬಲೆಗಳನ್ನು ಹಾಕಿದ. Is it obedience or disobedience? ಅದು ವಿಧೇಯತೆನ ಅವಿಧೇಯತೆನ? ಏನು ಅರ್ಥ ಆಗಲ್ಲ. ನೆಟ್ಸ್ ಇನ್ 3 ಏನು. ಹಲೋ, ವಾಟ್ ಡಿಡ್ ಜೀಸಸ್ ಟೆಲ್ ಟು ಕಾಸ್ಟ್? ಯೇಸು ಏನ್ ಹಾಕಂತ ಹೇಳಿದ? ಅದು ಏಕವಚನನ ಬಹುವಚನನ? ಒಂದೇ ಬಲೆನ ಬಲೆಗಳನ್ನ? ಏಕವಚನನ ಬಹುವಚನನ? ಪೇತ್ರ ಏನ್ ಮಾಡಿದ? ಒಂದೇ ಬಲೆ. ಎಲ್ಲ ಒಂದೇ ಒಂದೇ ತಿಳಿಯ ನೈಬರ್ ಪಕ್ಕದವ್ರಿಗೆ ಒಂದೇ ಬಲೆ ಹಾಕಿದ. ಬಟ್ ಹಿ ಒಬೇಯ್ಡ್ ಗಾಡ್ ಪಾರ್ಷಿಯಲಿ. ಒಂದು ರೀತಿ ಆತನು ದೇವರಿಗೆ ವಿಧೇಯನಾದ. ವಾಟ್ ಹ್ಯಾಪನ್? ಏನಾಯ್ತು? ಇನ್ ದ ಡೇ ಟೈಮ್, ಹಗಲಿನ ಸಮಯದಲ್ಲಿ impossible to catch fish. ಅದು ಮೀನು ಹಿಡಿಯುವುದೇ ಅಸಾಧ್ಯವಾದ ಸಮಯ. When he cast the net, ಆತನು ಬಲೆಯನ್ನು ಹಾಕಿದಾಗ that net become like a magnet. ಆ ಒಂದು ಬಲೆ ಉಕ್ಕಿನಂತೆ ಆಯ್ತು. Become like a magnet. ಅದು ಉಕ್ಕಿನಂತೆ ಆಯ್ತು. All the fish which is running away from the magnet came towards the net. ಮತ್ತು ಯಾವೆಲ್ಲ ಮೀನುಗಳು ಬಲೆಯಿಂದ ದೂರ ಓಡ್ತಾ ಇದ್ದವೋ ಅವು ಬಲೆಗಳಲ್ಲೇ ಬಂದ್ಬಿಟ್ವು. Hallelujah. Hallelujah. That is what happens. Compassion of God and our obedience together, when it happens, great miracles will occur. ಅದೇ ಆಗ್ತದೆ. ದೇವರ ಕರುಣೆಯು ನಮ್ಮ ವಿಧೇಯತೆಯು ಒಟ್ಟಾಗಿ ಹೋದಾಗ ಅದ್ಭುತಗಳು ಉಂಟಾಗ್ತದೆ. The net was breaking. ಆತನ ಬಲೆ ಹರಿತಾ ಇತ್ತು. Boat was sinking. ಆ ಒಂದು ದೋಣಿ ಮುಳುಗ್ತಾ ಇತ್ತು. Such a big catch. ದೊಡ್ಡ ಒಂದು ಬಲೆ ಸಿಕ್ಕಿತ್ತು. They said almost 1 month catch he got it. 1 month salary he got it. ಅಲ್ಲಿ ಹೇಳ್ತದೆ ಒಂದು ತಿಂಗಳ ಸಂಬಳ ಆತನಿಗೆ ಸಿಕ್ಕಿತು ಎಂಬುದಾಗಿ. Can you imagine 1 hour, 5 minutes work, 1 hour work, 1 month salary if you get, how good it will be? ನೀವು ಊಹಿಸಿಕೊಳ್ಳೋಕೆ 5 ನಿಮಿಷ ಕೆಲಸ ಮಾಡಿ ಒಂದು ತಿಂಗಳ ಸಂಬಳ ಸಿಕ್ಕಿತು. That is called miracle. ಅದೇ ಅದ್ಭುತ ಎಂಬುದಾಗಿ ಹೇಳ್ತಾರೆ. What is needed here? ಇಲ್ಲಿ ಬೇಕಾಗಿದ್ದು ಏನಾಗಿದೆ? God's compassion is flowing ದೇವರ ಕರುಣೆ ಹರಿತಾ ಇದೆ. and Peter's obedience. ಆ ಪೇತ್ರನ ವಿಧೇಯತೆ ಬೇಕಾಗಿದೆ. And tonight, ಈ ರಾತ್ರಿ I'm telling you, today is a time for miracle. ನಿಮ್ಮ ಅದ್ಭುತದ ಸಮಯವಾಗಿದೆ. I don't know how you will obey God, what way you will obey God, I don't know. ನನಗೆ ಗೊತ್ತಿಲ್ಲ ನೀವು ಎಲ್ಲಿ ವಿಧೇಯರಾಗ್ತೀರಿ, ಹೇಗೆ ವಿಧೇಯರಾಗ್ತೀರಿ. You do what God says. ದೇವರು ಹೇಳಿದ್ದನ್ನು ನೀವು ಮಾಡಿರಿ. You become a money magnet. ನೀವು ಹಣಕ್ಕೆ ಉಕ್ಕಿನಂತೆ ಆಗ್ಬಿಡ್ತೀರಿ. Amen. ಅರ್ಥ ಆಯ್ತಾ? ಹಣಕ್ಕೆ ಉಕ್ಕು, ಅಯಸ್ಕಾಂತ, ಮ್ಯಾಗ್ನೆಟ್. ಈಗ ಅವ್ರ ಕಣ್ಣು ಸ್ವಲ್ಪ ಬ್ರೈಟ್ ಆಯ್ತು. ಅಯಸ್ಕಾಂತ. Say, I am a money magnet. ನಾನು ಹಣಕ್ಕೆ ಅಯಸ್ಕಾಂತವಾಗಿದ್ದೇನೆ. Whoever is not giving to you, they will come to you and give. ಯಾರು ನಿಮಗೆ ಕೊಡುವುದಿಲ್ಲ ಅವರು ನಿಮ್ಮ ಹತ್ರ ಬಂದು ಕೊಡ್ತಾರೆ. Why? ಯಾಕೆ? His compassions will never fail. ಆತನ ಕರುಣೆ ಎಂದಿಗೂ ಸೋತು ಹೋಗುವುದಿಲ್ಲ. Amen. Now the story is not over. ಈಗ ಕತೆ ಇಲ್ಲಿಗೆ ಮುಗ್ದಿಲ್ಲ. Come with me to Luke 5th chapter. ಲೂಕ 5ಕ್ಕೆ ಬನ್ರಿ. Verse 9 and 10. 9-10 ವಚನ. 9, 10, 11. 9, 10, 11. ಯಾಕಂದರೆ ಅವರು ಹಿಡಿದ ಮೀನುಗಳ ರಾಶಿಗಾಗಿ ಅವನು ಅವನ ಸಂಗಡ ಇದ್ದವರು ವಿಸ್ಮಯಗೊಂಡಿದ್ದರು. ಸೀಮೋನನ ಕೂಡ ಪಾಲುಗಾರರಾಗಿದ್ದ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಆಗ ಯೇಸು ಸೀಮೋನನಿಗೆ, ಹೆದರಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವಿ ಅಂದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದಾಗ ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. Hallelujah. Hallelujah. ಏನ್ ಮಾಡಿದಾರು? Now listen. ಕೇಳ್ರೆ. I'm telling you, we are in the very important period of history, church history. ನಾನು ಹೇಳ್ತೇನೆ, ಸಭೆಯ ಇತಿಹಾಸದಲ್ಲೇ ಬಹಳ ಪ್ರಾಮುಖ್ಯವಾದ ಈ ಸಮಯದಲ್ಲಿ ನಾವೆಲ್ಲರೂ ಇದ್ದೇವೆ. His compassions will never fail.
ಆತನ ಕರುಣೆ ಎಂದಿಗೂ ಸೋತು ಹೋಗುವುದಿಲ್ಲ. You will be astonished to see the miracles, financial miracles. ಈ ಹಣಕಾಸಿನ ಅದ್ಭುತಗಳು ಆಗುವುದನ್ನು ನೀವು ವಿಸ್ಮಯಗೊಳ್ತೀರಿ. Hallelujah. Hallelujah. And God had a greater plan for Peter. God had a greater plan for Peter. ಮತ್ತು ದೇವರಿಗೆ ಪೇತ್ರನ ಮೇಲೆ ದೊಡ್ಡ ಯೋಜನೆ ಇತ್ತು. He wants to make him as a fishers of men. ಮತ್ತು ಆತನು ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿ ಮಾಡಬೇಕೆಂಬುದಾಗಿ He ಮಾಡಿದ. wants him to catch men. Till now he was catching fish. Now he wants to catch men. ಅಲ್ಲಿ ತನಕ ಆತನು ಕೇವಲ ಮೀನನ್ನು ಹಿಡಿತಾ ಇದ್ದ, ಆದ್ರೆ ಅಲ್ಲಿನಿಂದ ಮನುಷ್ಯರನ್ನು ಹಿಡಿಯುವನಾಗಿ ಮಾಡ್ತಾನೆ. Hallelujah. Hallelujah. Compassion and people are always connected. ಯಾವಾಗಲೂ ಕರುಣೆ ಮತ್ತು ಜನರು ಅದು ಒಂದಾಗೆ ಇರ್ತಾರೆ. When the financial miracles happens, ಹಣಕಾಸಿನ ಅದ್ಭುತಗಳು ಆಗುವಾಗ, it will happen. When I say it will happen, it will happen. ನಾನು ಹೇಳಿದಾಗ ಅದು ಹಾಗೆ ಆಗ್ತದೆ. What is a sign? ಅಲ್ಲಿ ಸೂಚನೆ ಏನಾಗಿದೆ? When the money comes to you, what is a sign? ನಿಮ್ಮ ಬಳಿಗೆ ಹಣ ಬರುವಾಗ ಸೂಚನೆ ಏನಾಗಿದೆ? You become magnet for people. ನೀವು ಜನರು ಹಿಡಿಯುವಂತ ಬೆಸ್ತರಾಗಿರ್ತೀರಿ. Amen. You become magnet for people. ನೀವು ಜನರಿಗೆ ಆಯಸ್ಕಾಂತವಾಗಿರ್ತೀರಿ. You don't struggle. ನೀವು ಕಷ್ಟ ಪಡುವುದಿಲ್ಲ. The doors will open every day to talk about Jesus. ಮತ್ತು ಪ್ರತಿದಿನ ಯೇಸು ಬಗ್ಗೆ ಮಾತಾಡುವುದಕ್ಕಾಗಿ ನಿಮಗೆ ಬಾಗಿಲುಗಳು ತೆರೆದು ಬಿಡ್ತವೆ. Hallelujah. Hallelujah. You understand? ಅರ್ಥ ಆಗ್ತಾ ಇದೆಯಾ ನಿಮಗೆ? Say, I am a money magnet. I am a fish magnet. Fish will come to you. ನಾನು ಹಣಕ್ಕೆ ಆಯಸ್ಕಾಂತವಾಗಿದ್ದೇನೆ. ನಾನು ಮೀನಿಗೆ ಆಯಸ್ಕಾಂತವಾಗಿದ್ದೇನೆ. Now you say, I am a people's magnet. ನಾನು ಮನುಷ್ಯರಿಗೆ ಆಯಸ್ಕಾಂತವಾಗಿದ್ದೇನೆ. Amazing doors will be opened for you to preach the gospel. ಮತ್ತು ನೀವು ಸುವಾರ್ತೆ ಸಾರುವುದಕ್ಕಾಗಿ ಅದ್ಭುತವಾದ ದೇವರ ಬಾಗಿಲುಗಳು ನಿಮಗೆ ತೆರೆಯಲ್ಪಡ್ತವೆ. Because you are going to demonstrate God's compassion now. Now you are the person who is going to demonstrate God's compassion. ಯಾಕಂದ್ರೆ ನೀವು ದೇವರ ಕರುಣೆಯನ್ನು ಪ್ರಕಟ ಮಾಡುವಂತ ವ್ಯಕ್ತಿಗಳಾಗಿದ್ದೀರಿ. You are the person God is going to demonstrate his compassion in this world. ಈ ಲೋಕದಲ್ಲಿ ದೇವರು ತನ್ನ ಕರುಣೆಯನ್ನು ಪ್ರಕಟ ಮಾಡುವಂತ ವ್ಯಕ್ತಿ ನೀವಾಗಿದ್ದೀರಿ. And his compassion flows, fish will come, people will come. ಆತನ ಕರುಣೆ ಅರಿಯುವಾಗ ಜನರು ಬರ್ತಾ ಇರ್ತಾರೆ. Now come with me to Matthew 9 chapter again. Matthew 9 chapter. ಮತ್ತಾಯ 9ನೇ ಅಧ್ಯಾಯಕ್ಕೆ ಬರೋಣ. All of you come back. I'll close with this. ಮತ್ತಾಯ 9ನೇ ಅಧ್ಯಾಯ Verse 36. We already read. 36ನೇ ವಚನ ನಾವು ಮೊದಲೇ ಓದಿದ್ದೇವೆ. He saw the multitude. He was moved with compassion on them because they were fainted and scattered abroad as sheep having no shepherd. ಆದರೆ ಆತನು ಜನ ಸಮೂಹಗಳನ್ನು ಕಂಡು ಅವರ ಮೇಲೆ ಕನಿಕರ ಪಟ್ಟನು, ಯಾಕಂದರೆ ಅವರು ಕುರುಬನಿಲ್ಲದ ಕುರಿಗಳಂತೆ ಚದುರಿಸಲ್ಪಟ್ಟವರು ಬಳಲಿದವರಾಗಿದ್ದರು. Then he is telling the disciples to pray. ನಂತರ ಆತನು ಶಿಷ್ಯರಿಗೆ ಪ್ರಾರ್ಥಿಸುವುದಕ್ಕಾಗಿ ಹೇಳ್ತಾನೆ. Verse 37, he said unto his disciples. 37ನೇ ವಚನದಲ್ಲಿ ಆತನು ಶಿಷ್ಯರಿಗೆ ಹೇಳ್ತಾನೆ. Do you find that he said his disciples? ಅಲ್ಲಿ 37ನೇ ವಚನದಲ್ಲಿ ಇದೆಯಾ? ಆಗ ಆತನು ತನ್ನ ಶಿಷ್ಯರಿಗೆ, Yes, no, yes, no. ಹೌದಾ ಇಲ್ವಾ? Whatever Jesus told disciples, that is very important for us. It has so much spiritual content there. ಮತ್ತು ಯೇಸು ಏನೆಲ್ಲ ತನ್ನ ಶಿಷ್ಯರಿಗೆ ಹೇಳಿದ್ದಾನೋ ಅದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಅದರಲ್ಲಿ ಆತ್ಮಿಕವಾದ ಅನೇಕ ಸಂಗತಿಗಳು ಒಳಗೊಂಡಿರ್ತವೆ. Whatever he told disciples is a ministry material. ಮತ್ತು ಯೇಸು ಶಿಷ್ಯರಿಗೆ ಹೇಳಿರುವಂತ ಎಲ್ಲ ಸಂಗತಿಗಳು ಅದು ಸೇವೆಯ ಸಂಗತಿಗಳಾಗಿದೆ. It is going to help us in the ministry. ಅದು ಸೇವೆಯಲ್ಲಿ ಸಹಾಯ ಮಾಡ್ತದೆ. What he told, ಆತನು ಏನ್ ಹೇಳ್ತಾನೆ? pray. ಪ್ರಾರ್ಥಿಸಿರಿ. Harvest is truly is plenteous, but the laborers are few. Pray therefore the Lord of harvest
that he will send forth laborers unto his harvest. ಆಗ ಆತನು ತನ್ನ ಶಿಷ್ಯರಿಗೆ ಬೆಳೆಯು ನಿಜವಾಗಿಯೂ ಬಹಳ, ಆದರೆ ಕೆಲಸದವರು ಸ್ವಲ್ಪ. ಆತದರಿಂದ ಬೆಳೆಯ ಯಜಮಾನನು ಕೆಲಸಗಾರನು ತನ್ನ ಬೆಳೆಗೆ ಕಳಿಸುವಂತೆ ಆತನನ್ನು ಪ್ರಾರ್ಥಿಸಿರಿ ಅಂದನು. Close your Bibles. ಈಗ ಬೈಬಲ್ ಅನ್ನು ಮುಚ್ಚಿರಿ. Look here. ಈ ಕಡೆ ನೋಡ್ರಿ. He says, harvest is plenty, laborers are few. ಬೆಳೆಯು ಬಹಳವಾಗಿದೆ, ಕೆಲಸಗಾರರು ಕಡಿಮೆಯಾಗಿದ್ದಾರೆ. Imagine 10,000 acres field is ready for harvest. ಊಹಿಸ್ಕೊಳ್ರಿ, 10,000 ಎಕರೆ ಭೂಮಿ ಅದು ಸುಗ್ಗಿಯಲ್ಲಿ ನಿಂತಿದೆ. Only 2 people are there. ಇಬ್ಬರು ಮಾತ್ರ ಇದ್ದಾರೆ ಕೊಯ್ಯುವುದಕ್ಕಾಗಿ. What will happen? ಏನಾಗ್ತದೆ? What will happen? ಏನಾಗ್ತದೆ? Can they do or they will not do? ಅವ್ರು ಮಾಡಬಹುದಾ ಅಥವಾ ಆಗುವುದಿಲ್ವಾ? ಎಷ್ಟು ಮಾಡಬಹುದು? How much they can do? ಅವ್ರು ಮಾಡಿದ್ರೆ ಎಷ್ಟು ಮಾಡಬಹುದು? Now it's a time to harvest. ಇದು ಸುಗ್ಗಿಯ ಸಮಯವಾಗಿದೆ. Only 2 people go. ಇಬ್ಬರೇ ಹೋಗ್ತಾರೆ. 10,000, 20,000 acres harvest is ready. 10,000, 20,000 ಸುಗ್ಗಿಯ ಎಕರೆ ಭೂಮಿ ಇದೆ. If they don't reap it in time, harvest is wasted. ಸರಿಯಾದ ಸಮಯದಲ್ಲಿ ಆ ಸುಗ್ಗಿ ಕೊಯ್ಯದಿದ್ದರೆ ಆ ಸುಗ್ಗಿ ಹಾಳಾಗಿ ಹೋಗ್ತದೆ. Do you agree with me? ನಂಟಿಗೆ ಒಪ್ಕೊಳ್ತೀರಾ? So what Jesus is telling, you pray the Lord of harvest send the laborers to his vineyard. ಅದಕ್ಕಾಗಿ ಯೇಸು ಹೇಳ್ತಾನೆ, ಸುಗ್ಗಿಯ ಯಜಮಾನನಿಗೆ ಪ್ರಾರ್ಥಿಸಿರಿ, ತನ್ನ ಈ ಸುಗ್ಗಿಯನ್ನು ಕೊಯ್ಯುವುದಕ್ಕಾಗಿ ಕೆಲಸಗಾರನು ಕಳಿಸುವುದಕ್ಕೆ. Say in English. Okay, let's tell this prayer. Say after me. The Lord of harvest send the laborers to your vineyard. In Jesus' name I pray. ಬೆಳೆಯ ಯಜಮಾನನೇ ಕೆಲಸಗಾರರನ್ನು ಸುಗ್ಗಿಯ ಕಡೆಗೆ ಕಳುಹಿಸು, ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. So 2 people are needed for Jesus. ಯೇಸುಗೆ ಇಬ್ಬರು ಬೇಕಾಗಿದ್ರು. Now he moves out with compassion. ಈಗ ಆತನು ಕರುಣೆಯಿಂದ ಚಲಿಸಲ್ಪಟ್ಟ. His compassion and our cooperation will perform miracle. ನಮ್ಮ ಕರುಣೆಯು, ದೇವರ ಕರುಣೆಯು ನಮ್ಮ ಸಹಕಾರ ಮಾಡುವಂತದ್ದು ಅದ್ಭುತಗಳನ್ನು ಮಾಡ್ತದೆ. Now whom he needs? ಈಗ ಆತನಿಗೆ ಯಾರು ಬೇಕಾಗಿದ್ದಾರೆ? He is looking people are fainted and scattered, telling they are like a sheep without a shepherd. ಚದರಿ ಹೋದವರು, ಬಳಲಿ ಹೋದಂತ ಜನರಿಗೆ ನೋಡಿ ಕುರುಬನಿಲ್ಲದ ಕುರಿಗಳು ಎಂಬುದಾಗಿ ಆತನು ಕರುಣೆಯಿಂದ ನೋಡ್ತಾ ಇದ್ದಾನೆ. So he wants shepherd. ಆತನಿಗೆ ಅವರಿಗೆ ಕುರುಬನು ಬೇಕಾಗಿದ್ದಾನೆ. All of us say shepherd. Wonderful. ಕುರುಬನ್ ಎಂಬುದಾಗಿ ಹೇಳ್ರಿ. You want a pastor, you can tell pastor, shepherd, all same word. ಮತ್ತು ಪಾಸ್ಟರ್ ಅಥವಾ ಕುರುಬನ್ ಎಂಬುದಾಗಿ He ಹೇಳ್ಬಹುದು. wants somebody to feed the sheep, make them strong. ಮತ್ತು ಯಾರಾದ್ರೂ ಹೋಗಿ ಕುರುಬನು ಹೋಗಿ ಊಟ ಮಾಡಿಸ್ಬೇಕೆಂಬುದಾಗಿ ಬಯಸ್ತಾನೆ. Second, ಎರಡನೇ ವಿಷಯ, he wants harvesters who will reap the harvest. ಮತ್ತು ಸುಗ್ಗಿಯನ್ನು ಕೊಯ್ಯುವ ಕೆಲಸಗಾರರು ಬೇಕಾಗಿದ್ದಾರೆ. He wants somebody to preach the gospel. ಯಾರಾದ್ರೂ ಸುವಾರ್ತೆ ಸಾರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. Amen. Amen. Are you here? ನೀವಿಲ್ಲಿದ್ದೀರಾ? Whom do you need? ಯಾರು ಬೇಕಾಗಿದ್ದಾರೆ? Shepherds and harvesters. ಕುರುಬರು ಬೇಕಾಗಿದ್ದಾರೆ, ಸುಗ್ಗಿ ಕೊಯ್ಯುವವರು ಬೇಕಾಗಿದ್ದಾರೆ. Kannada. ಕನ್ನಡದಲ್ಲಿ ಹೇಳ್ರಿ. ಕುರುಬರು, ಸುಗ್ಗಿ ಕೊಯ್ಯುವವರು. One more time. ಇನ್ನೊಂದು ಸಾರಿ, ಕುರುಬರು, ಸುಗ್ಗಿ ಕೊಯ್ಯುವವರು. I am not happy. You do. You clap your hand and say like this. Kurubaru, Suggi Koyu. Okay, tell now. ಎಲ್ಲ ಹೇಳ್ರಿ. ಕುರುಬರು, ಸುಗ್ಗಿ ಕೊಯ್ಯುವರು. No, Jesus said pray. That no problem. ಯೇಸು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ರೆ ಅದು ಪರವಾಗಿಲ್ಲ. We are very good people. Pray means we'll pray. ನಾವು ಬಹಳ ಒಳ್ಳೆ ಜನರಿದ್ದೇವೆ. ಪ್ರಾರ್ಥಿಸ ಅಂತ ಹೇಳಿದ್ರೆ ಪ್ರಾರ್ಥಿಸ್ಬಿಡ್ತೇವೆ. I told you, pray for your village. Lord of harvest will send the laborers to vineyard. ನಾನು ಹೇಳಿದೆ, ನಿಮ್ಮ ಹಳ್ಳಿಗಾಗಿ ಪ್ರಾರ್ಥಿಸಿರಿ, ಸುಗ್ಗಿ ಯಜಮಾನ ಈ ಹಳ್ಳಿಗೆ ಕೆಲಸಗಾರನ್ನು ಕಳಿಸು. Praying is good. We are very sincere. ಪ್ರಾರ್ಥಿಸುವುದು ಅದು ಒಳ್ಳೆದಾಗಿದೆ, ನಾವು ಅದರಲ್ಲಿ ಪ್ರಾಮಾಣಿಕರಾಗಿದ್ದೇವೆ. But the story is not stopping in verse 38. ಆದ್ರೆ ಕತೆ ಆ 38ನೇ ವಚನದಲ್ಲಿ ನಿಲ್ಲುವುದಿಲ್ಲ. It continues next chapter. ಅದು ಮುಂದಿನ ಅಧ್ಯಾಯಕ್ಕೆ ಮುಂದುವರಿಸಿಕೊಂಡು ಹೋಗ್ತದೆ. Luke
10:1. ಲೂಕ 10:1. When he had called unto him his 12 disciples, he gave them power against unclean spirits to cast them out, to heal all manner of sickness and all manner of disease. ಆತನು ತನ್ನ 12 ಮಂದಿ ಶಿಷ್ಯರನ್ನು ತನ್ನ ಬಳಿಗೆ ಕರೆದು ಅಶುದ್ಧಾತ್ಮಗಳನ್ನು ಬಿಡಿಸುವಂತೆಯೂ ಎಲ್ಲ ತರವಾದ ರೋಗವನ್ನು ಮತ್ತು ಎಲ್ಲ ತರವಾದ ಅಸ್ವಸ್ಥತೆಯನ್ನು ಸ್ವಸ್ಥ ಮಾಡುವಂತೆಯೂ ಅವರಿಗೆ ಅಧಿಕಾರ ಕೊಟ್ಟನು. Now look here. In 9th chapter, whom Jesus told to pray. 9ನೇ ಅಧ್ಯಾಯದಲ್ಲಿ ಯೇಸು ಯಾರಿಗೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ? Hello, are you here? ನೀವಿಲ್ಲಿದ್ದೀರಾ? For whom he said pray? ಯಾರಿಗೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ? To the crowd or disciples? ಜನರಿಗೆ ಹೇಳಿದ್ನಾ ಅಥವಾ ಶಿಷ್ಯರಿಗೆ ಹೇಳಿದ್ನಾ? Pray, that is okay. ಅವರಿಗೆ ಪ್ರಾರ್ಥಿಸಿ ಎಂಬುದಾಗಿ ಹೇಳಿದ, ಅದು ಪರವಾಗಿಲ್ಲ. They are also praying. ಅವರು ಸಹ ಪ್ರಾರ್ಥಿಸ್ತಾ ಇದ್ದಾರೆ. Then he said go. ನಂತರ ಆತನು ಹೋಗು ಎಂಬುದಾಗಿ ಹೇಳ್ತಾನೆ. My dear children of God, ನನ್ನ ಪ್ರಿಯ ಮಕ್ಕಳೇ, I am telling you, this is the time to demonstrate God's compassion to this world. ಮತ್ತು ಇದೇ ಒಂದು ಸಮಯವಾಗಿದೆ ದೇವರ ಕರುಣೆಯನ್ನು ಈ ಲೋಕದಲ್ಲಿ ಪ್ರಕಟ ಮಾಡುವಂತದ್ದು. We all will pray. ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. We all will go. ನಾವೆಲ್ಲರೂ ಹೋಗೋಣ. Amen. Amen. Say all will pray. All will pray. All will go. All will go. ಎಲ್ಲರೂ ಪ್ರಾರ್ಥಿಸೋಣ, ಎಲ್ಲರೂ ಹೋಗೋಣ. All should talk about Jesus now. ಎಲ್ಲರೂ ಯೇಸು ಬಗ್ಗೆ ಮಾತಾಡಬೇಕು. I am not talking about village ministry. ನಾನು ಹಳ್ಳಿ ಸೇವೆ ಬಗ್ಗೆ ಮಾತಾಡ್ತಾ ಇಲ್ಲ. When we start, we'll do it. Now every day we should do ministry. ಈಗ ಪ್ರತಿದಿನ ನಾವು ಮಾಡೋಣ, ಸೇವೆ ಮಾಡೋಣ. Every day talk about Jesus. ಪ್ರತಿದಿನ ಯೇಸು ಬಗ್ಗೆ ಮಾತಾಡೋಣ. Every day talk about God's compassion. ಪ್ರತಿದಿನ ದೇವರ ಕರುಣೆ ಬಗ್ಗೆ ಮಾತಾಡೋಣ. Say every day talk about Jesus. ಪ್ರತಿದಿನ ಯೇಸು ಬಗ್ಗೆ ಮಾತಾಡೋಣ. Tell your neighbor, every day talk about Jesus. ಪಕ್ಕದವರಿಗೆ ಪ್ರತಿದಿನ ಯೇಸು ಬಗ್ಗೆ ಮಾತಾಡೋಣ. The world is gripped with fear. ಲೋಕವೇ ಭಯದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. No one can set them. ಯಾರು ಅವರಿಗೆ ಬಿಡುಗಡೆ ಮಾಡಕ್ಕಾಗ್ತಾ ಇಲ್ಲ. No man can give them hope. ಯಾವ ಮನುಷ್ಯನು ನಿರೀಕ್ಷೆ ಕೊಡಕ್ಕಾಗ್ತಾ ಇಲ್ಲ. That is why this Christ in me is a hope of glory for them. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನನ್ನಲ್ಲಿರುವ ಕ್ರಿಸ್ತನೇ ಮಹಿಮೆಗೆ ನಿರೀಕ್ಷೆಯಾಗಿದ್ದಾನೆ. Christ in you is a hope of glory. ನಿನ್ನಲ್ಲಿರುವ ಕ್ರಿಸ್ತನೇ ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. Do you agree there is no hope for them? ನೀವು ಒಪ್ಪಿಕೊಳ್ತೀರಾ ಅವರಿಗೆ ನಿರೀಕ್ಷೆ ಇಲ್ಲ ಎಂಬುದಾಗಿ? You know, that's what my sister said. My sister and my brother-in-law, they said some death occurred. That they saw the neighbor dying. ಮತ್ತು ನನ್ನ ಸಹೋದರಿ ಮತ್ತು ಅವರ ಗಂಡ ಹೇಳ್ತಾರೆ, ಅವರು ಪಕ್ಕದ ಮನೆ ಸತ್ತಿದ್ದಾರೆ. They were gripped with fear. ಅವರು ಭಯದಲ್ಲಿದ್ದಾರೆ. My sister said we were so much scared to go out. ಮತ್ತು ನನ್ನ ಅಕ್ಕ ಹೇಳ್ತಿದ್ದಾಳೆ, ನಮ್ಗೆ ಎಷ್ಟೋ ಭಯ ಇದೆ, ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. She said in my area, you know, that time 50 people were tested positive. ಮತ್ತು ನಮ್ಮ ಏರಿಯಾದಲ್ಲಿ 15 ಜನರಿಗೆ ಪಾಸಿಟಿವ್ ಬಂದಿತ್ತು. We were afraid to go out. ಹೊರಗೆ ಹೋಗುವುದಕ್ಕೆ ಭಯ ಎಂಬುದಾಗಿ. My brother-in-law is above 60 years. ಮತ್ತು ನನ್ನ ಒಂದು ಅಕ್ಕನ ಗಂಡ 60 ವರ್ಷದವನಾಗಿದ್ದಾನೆ. They were so scared. ಆತನಿಗೆ ಬಹಳ ಭಯ ಆಗಿತ್ತು. Suddenly one day he saw WhatsApp my status. ಒಂದು ದಿನ ನನ್ನ ಒಂದು ವಾಟ್ಸ್ಆಪ್ ಸ್ಟೇಟಸ್ ನೋಡಿದ. Then he checked that, went to YouTube and saw it. ಮತ್ತು ಆತನು ನೋಡಿ ಚೆಕ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಕೇಳಿದ. And he says, now I wait for your message. ಈಗ ಹೇಳ್ತಾನೆ, ಈಗ ನಿನ್ನ ಸಂದೇಶಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. Because we listened, fear is gone. ಅದು ಕೇಳಿದ ಕಾರಣ ಭಯ ಹೋಗಿದೆ. I was thinking, my God, my sister listening to my message, it was surprising me. ನನಗೆ ಬಹಳ ಆಶ್ಚರ್ಯವಾಯಿತು, ನನ್ನ ಅಕ್ಕ ನನ್ನ ಸಂದೇಶವನ್ನು ಕೇಳ್ತಾ ಇದ್ದಾಳೆ. People want a hope. ಜನರಿಗೆ ನಿರೀಕ್ಷೆ ಬೇಕಾಗಿದೆ. The God of compassion in you is a hope for them. ನಿಮ್ಮ ಒಳಗಡೆ ಇರುವಂತ ಕರುಣೆಯುಳ್ಳ ದೇವರೇ ಮಹಿಮೆಗೆ ನಿರೀಕ್ಷೆಯಾಗಿದ್ದಾನೆ. Two things is needed. Two things. ಎರಡು ವಿಷಯ ಬೇಕಾಗಿದೆ. Number one, talk about Jesus. ಮೊದಲದಾಗಿ ಯೇಸು ಬಗ್ಗೆ ಮಾತಾಡ್ರಿ. And somebody accepts Jesus, make sure you feed whatever you know, you feed them. ಮತ್ತು ಯಾರೆಲ್ಲ ಯೇಸುವನ್ನು ಸ್ವೀಕಾರ ಮಾಡಿರ್ತಾರೋ, ನಿಮಗೆ ಏನೆಲ್ಲ ಗೊತ್ತಿದೆಯೋ ಅವರಿಗೆ ಉಣ್ಣಿಸಿರಿ. Learn, otherwise learn. Listen to all the messages. Come to Bible school, learn.
make sure you will feed them. ಮತ್ತು ಬೈಬಲ್ ಸ್ಕೂಲ್ಗೆ ಬಂದು ಎಲ್ಲ ವಾಕ್ಯಗಳನ್ನು ಕಲಿಯಿರಿ ಮತ್ತು ಅವರಿಗೆ ಉಣ್ಣಿಸ್ರಿ. When the compassion of God flows, ಆ ದೇವರ ಕರುಣೆ ಹರಿಯುವಾಗ, when shepherds and harvesters come together, ಮತ್ತು ಈ ಕುರುಬರು ಮತ್ತು ಸುಗ್ಗಿ ಕೊಯ್ಯೋರು ಒಟ್ಟಾಗಿ ಬರುವಾಗ, that is revival. ಅದು ಉಜ್ಜೀವನವಾಗಿದೆ. And I'm telling you, this is the time for revival. ನಾನು ಹೇಳ್ತೇನೆ, ಇದು ಉಜ್ಜೀವನದ ಸಮಯವಾಗಿದೆ. I don't know about you. ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ. I made one decision. ನಾನು ಒಂದು ನಿರ್ಧಾರ ಮಾಡಿದ್ದೇನೆ. If I leave God, I will demonstrate your compassion wherever I go. ದೇವರೇ, ನಾನು ಜೀವಿಸುವುದಾದ್ರೆ ನಾನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಕರುಣೆಯನ್ನು ಪ್ರಕಟ ಮಾಡ್ತೇನೆ ಎಂಬುದಾಗಿ. Every day your compassion will flow through me. ಪ್ರತಿದಿನ ನಿನ್ನ ಕರುಣೆ ನನ್ನ ಮೂಲಕ ಹರಿಯಬೇಕು. I will not, just go away by seeing suffering. ಮತ್ತು ನಾನು ಜನರು ಬಳಲ್ತಾ ಇರುವುದನ್ನು ನೋಡಿ ಸುಮ್ಮನೆ ಹಾದು ಹೋಗುವುದಿಲ್ಲ. I given the word of God. ನಾನು ದೇವರ ವಾಕ್ಯ ಕೊಟ್ಟಿದ್ದೇನೆ. It's your time. ಇದು ನಿಮ್ಮ ಸಮಯವಾಗಿದೆ. Shall we all stand up? ನಾವು ಎದ್ದಿಂತುಕೊಳ್ಳೋಣ. Shall we all stand up? ಎದ್ದಿಂತುಕೊಳ್ಳೋಣ. You don't think now, I am young, I am old, how it is possible. ನಾನು ಯೌವನಸ್ಥನಾಗಿದ್ದೇನೆ, ಚಿಕ್ಕವನಾಗಿದ್ದೇನೆ, ವಯಸ್ಸಾಗಿದೆ ಎಂಬುದಾಗಿ ಯೋಚನೆ I ಮಾಡಬೇಡಿ. am a girl, I am a woman, I am a man, I have this responsibility, that everybody has every responsibility. ನಾನು ಹುಡುಗಿ ಆಗಿದ್ದೇನೆ, ನಾನು ಸ್ತ್ರೀ ಆಗಿದ್ದೇನೆ, ನಾನು ಪುರುಷನಾಗಿದ್ದೇನೆ, ನನಗೆ ಜವಾಬ್ದಾರಿಗಳಿದೆ, ಎಲ್ಲರಿಗೂ ಜವಾಬ್ದಾರಿಗಳಿದೆ. But one decision, ಆದ್ರೆ ಒಂದು ನಿರ್ಧಾರ, I will be like Jesus. ನಾನು ಯೇಸುವಂತೆ ಇರ್ತೇನೆ. I will allow God to demonstrate his compassion through me. ನನ್ನ ಮೂಲಕ ದೇವರ ಕರುಣೆ ಪ್ರಕಟ ಆಗುವಂತೆ ನಾನು ದೇವರಿಗೆ ಬಿಡ್ತೇನೆ. His compassion will never fail. ಆತನ ಕರುಣೆ ಬಿದ್ದು ಹೋಗುವುದಿಲ್ಲ. I tell you, his compassion will heal the sick. ಆತನ ಕರುಣೆ ರೋಗಿಗಳನ್ನು ಗುಣ ಮಾಡ್ತದೆ. His compassion will forgive people's sinners. ಆತನ ಕರುಣೆ ಜನರ ಪಾಪಗಳನ್ನು ಅದು ಕ್ಷಮಿಸಿ ಬಿಡುತ್ತದೆ. His compassion will perform financial miracles. ಆತನ ಕರುಣೆ ಹಣಕಾಸಿನ ಅದ್ಭುತಗಳನ್ನು ಉಂಟು ಮಾಡ್ತದೆ. Even if you meet somebody in a trouble, ಮತ್ತು ಯಾರಿಗಾದ್ರೂ ತೊಂದರೆಯಲ್ಲಿರುವಾಗ, loans and debts, ಸಾಲಗಳಲ್ಲಿ, tell them, believe in the compassion of God, your miracle will happen. ಅವರಿಗೆ ಹೇಳಿ, ದೇವರ ಕರುಣೆಯಲ್ಲಿ ವಿಶ್ವಾಸ ಇಡಿರಿ, ಅದ್ಭುತ ಆಗ್ತದೆ ಎಂಬುದಾಗಿ. Amen. Shall we all just lift up our hand? ನಾವು ನಮ್ಮ ಕೈಗಳನ್ನು ದೇವರ ಕಡೆ Shall we ಎತ್ತೋಣ. make one commitment to God? ನಾವು ದೇವರ ಮುಂದೆ ಒಂದು ಒಪ್ಪಂದ ಮಾಡಿಕೊಳ್ಳೋಣ. God, I will demonstrate your compassion in this world. ದೇವರ ಈ ಲೋಕದಲ್ಲಿ ನಿನ್ನ ಕರುಣೆಯನ್ನು ನಾನು ಪ್ರಕಟ ಮಾಡ್ತೇನೆ. Church is not some activity, it is not a religious place. ಸಭೆ ಅನ್ನುವುದು ಒಂದು ಚಟುವಟಿಕೆ ಅಥವಾ ಧಾರ್ಮಿಕ ಕೇಂದ್ರವಲ್ಲ. Church is the place to demonstrate the compassion of God. ಸಭೆಯು ದೇವರ ಕರುಣೆಯನ್ನು ಪ್ರಕಟ ಮಾಡುವಂತ ಸ್ಥಳವಾಗಿದೆ. Oh Jesus, Jesus, oh Jesus, Jesus. I'll tell you, you just take a decision. ನಿಮ್ಮ ನಿರ್ಧಾರದಲ್ಲಿ ನೀವಿರಿ.